ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 6ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12:51 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಕೃತಿಕಾ ನಕ್ಷತ್ರ. ಇದು ಈ ದಿನ ರಾತ್ರಿ 9:39 ಇರಲಿದೆ. ನಂತರ ರೋಹಿಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 11:45 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಸಂಜೆ 6:41 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:32 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:10 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:47 ಬೆಳಿಗ್ಗೆ 8:15 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:45 ಬೆಳಿಗ್ಗೆ 11:29 ಹಾಗೆ ಅಪರಾಹ್ನ 3:08 ಅಪರಾಹ್ನ 3:52 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು, ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ಪ್ರಯಾಣವನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಬಂದಿರಲ್ಲ. ಹಾಗಾಗಿನೇ ಈ ದುಷ್ಟ ಮುಹೂರ್ತವನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಸಂಜೆ 5:11 ಸಂಜೆ 6:43 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:21. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ಹಾಗೆ ನ್ಯಾಯಕ್ಕೆ ಕಾರಕ, ಗೌರವಕ್ಕೆ ಕಾರಕ ಗುರು. ಇನ್ನು ವಿಶೇಷವಾಗಿ ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಭಾಗ್ಯೋದಯಕ್ಕೆ, ಪಾಂಡಿತ್ಯಕ್ಕೆ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಈ ದಿನ ನಮಗೆ ಹೊಸ ಜ್ಞಾನೋದಯ ಆಗುತ್ತೆ. ಹಾಗೆ ಆ ಒಂದು ಕೆಲಸದಲ್ಲಿ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಗುರುವಿನ ಮಾರ್ಗದರ್ಶನದಿಂದ ಯಾರು ಶ್ರದ್ಧೆಯಿಂದ ಕೆಲಸಗಳನ್ನು ಮಾಡ್ತಾರೆ ಅವರಿಗೆ ಅತ್ಯುತ್ತಮವಾದಂಥ ಫಲಗಳಿರುತ್ತೆ. ಹಾಗೆ ನಮ್ಮ ಸಂಪತ್ತಿಗಾಗಲಿ
ಧನ ಕನಕಗಳಿಗಾಗಲಿ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಈ ದಿನದ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಂದು ಪ್ರಗತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಗುರುವಿನ ಬೆಂಬಲ ಇರುತ್ತೆ. ಹಾಗಾಗಿನೇ ಈ ದಿನ ವಿಶೇಷವಾಗಿ ನೀವು ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಪ್ರೇರೇಪಣೆ ಒದಗಿ ಬರುತ್ತೆ. ಹಾಗೆ ಗುರು ಸದ್ಗುಣಕ್ಕೆ ನ್ಯಾಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಉತ್ತಮ ಗುಣಗಳನ್ನು ರೂಢಿಸ್ಕೊಳ್ಳಿಕ್ಕೆ ನ್ಯಾಯಯುತವಾದ ಜೀವನವನ್ನು ಮಾಡಲಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ಈ ದಿನ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಗುರುಹೋರದ ಸಮಯದಲ್ಲಿ ರಾಹುಕಾಲ ಇರುತ್ತೆ, ಅದನ್ನು ನೀವು ಗಮನಿಸಬೇಕು. ಹಾಗಾಗಿ ಗುರುಹೋರ ಈ ದಿನ ಬೆಳಿಗ್ಗೆ 6 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 25 ನಿಮಿಷದಿಂದ ರಾತ್ರಿ 9 ಗಂಟೆ 27 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 44 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 23 ನಿಮಿಷದಿಂದ ರಾತ್ರಿ 8 ಗಂಟೆ 25 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಬಂಡವಾಳವನ್ನು ತೊಡಗಿಸುವಂಥ ವಿಚಾರ, ಅಥವಾ ವ್ಯಾಪಾರದಲ್ಲಿ ಯಾವುದೇ ಬದಲಾವಣೆಗಳನ್ನು ತೆಗೆದುಬೇಕು ಅನ್ನುವಂಥ ನಿರ್ಧಾರ, ಇದು ಈ ಬುಧ ಹೋರದಲ್ಲಿ ಆಗಬಾರ್ದು. ಏಕೆಂದರೆ ನಿಮ್ಮ ಪ್ರಯತ್ನಗಳಿಗೆ ಅಷ್ಟೊಂದು ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇನ್ನು ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಆದಷ್ಟು ಈ ದಿನ ಇರುವಂಥ ಬುಧ ಹೋರದಲ್ಲಿ ಮಾಡಬೇಡಿ. ಬೇರೆ ದಿನಗಳಲ್ಲಿ ಈ ವ್ಯಾಪಾರಸ್ಥರಿಗೆ ಬುಧ ಹೋರ ಚೆನ್ನಾಗಿರುತ್ತೆ, ಆದರೆ ಈ ದಿನ ಸ್ವಲ್ಪ ಅನಾನುಕೂಲವನ್ನು ತರ್ತಾ ಇದೆ, ಜಾಗ್ರತೆ. ಹಾಗಾಗಿ ಈ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 23 ನಿಮಿಷದಿಂದ ಸಂಜೆ 6 ಗಂಟೆ 22 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 34 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ನಿಮ್ಮ ವ್ಯಾಪಾರದಲ್ಲಿ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳೇನಾದರೂ ಇದ್ದರೆ ಈ ದಿನ ಅದನ್ನು ರವಿ ಹೋರಾದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ರಾಜಕಾರಣಿಗಳಿಗೂ ಕೂಡ ರವಿ ಹೋರ ಚೆನ್ನಾಗಿದೆ, ಇದನ್ನು ಕೂಡ ಅನುಸರಣೆ ಮಾಡ್ಬೋದು. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 39 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 27 ನಿಮಿಷದಿಂದ ಅಪರಾಹ್ನ 4 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 29 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಇದು ಕೂಡ ಬಹಳ ಚೆನ್ನಾಗಿದೆ, ಇದು ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ನಿಮ್ಮ ವ್ಯಾಪಾರ ವ್ಯವಹಾರಗಳು ಈ ದಿನ ನೀವು ಆರಂಭ ಮಾಡಿದ್ರೆ, ಅದರಲ್ಲೂ ಶುಕ್ರ ಹೋರದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 37 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 25 ನಿಮಿಷದಿಂದ ಅಪರಾಹ್ನ 5 ಗಂಟೆ 23 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಆ ದಿನದಲ್ಲಿ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ, ಅದನ್ನು ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸಿ, ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಮುಹೂರ್ತದಲ್ಲೇ ಆರಂಭ ಮಾಡಬೇಕು, ಆಗ ನಿಮಗೆ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಶುಭ ಮುಹೂರ್ತದಲ್ಲಿ ಆರಂಭ ಆದರೂ ಕೂಡ ಮನೆಯಲ್ಲಿ ಕೆಲವೊಂದು ಸನ್ನಿವೇಶಗಳು ತುಂಬ ಧನಾತ್ಮಕವಾಗಿರಬೇಕು ಅಂತ ಹೇಳ್ತಾರೆ.
ಹಾಗಾಗಿ ಈ ಆರಂಭಿಕ ಸಮಯ ಒಂದೇ ಚೆನ್ನಾಗಿದ್ದರೆ ಸಾಲದು, ಅದಕ್ಕೆ ಪೂರಕವಾಗಿರುವಂತಹ ಸನ್ನಿವೇಶಗಳು ಕೂಡ ಅತ್ಯುತ್ತಮ ರೀತಿಯಲ್ಲಿ ಇರಬೇಕು. ಹಾಗೆ ಮನೆ ಧನಾತ್ಮಕವಾಗಿ ತುಂಬಿರಬೇಕು. ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಮನೆಯಲ್ಲಿ ಇರಲೇಬೇಕು. ಎಲ್ಲಿ ಮನೆಯಲ್ಲಿ ನಕಾರಾತ್ಮಕತೆ ತಾಂಡವವಾಡ್ತಾ ಇದೆ ಅಂಥವರು ಯಾವುದೇ ಒಂದು ಪ್ರಯತ್ನವನ್ನು ಮಾಡಿದ್ರೂ ಕೂಡ ಸಕಾಲಕ್ಕೆ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ನಾವು ಪ್ರತಿಯೊಂದು ವಿಚಾರಗಳನ್ನು ಕೂಡ ನಮ್ಮ ಒಂದು ಏಳಿಗೆಗೆ ಅಥವಾ ನಮ್ಮ ಪ್ರಗತಿಗೆ ಹೇಗೆ ಕಾರಣವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಕೆಲವರು ಇದನ್ನು ಮೂಢನಂಬಿಕೆ ಅಂತ ಅನ್ಬೋದು. ಅಂದರೆ ಈ ವಿಚಾರಗಳನ್ನು ಅನುಸರಣೆ ಮಾಡೋದ್ರಿಂದನೇ ಅದೃಷ್ಟ ಖುಲಾಯಿಸತ್ತಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಆದರೆ ಮನೆಯಲ್ಲಿ ಯಾವಾಗಲೂ ಕೂಡ ಕೆಲವು ವಸ್ತುಗಳು ಇರಲೇಬೇಕು. ಇದು ನಮಗೆ ಧನಾತ್ಮಕ ಶಕ್ತಿಯನ್ನು ತಂದು ಕೊಡುತ್ತೆ. ಹಾಗೆ ದುರಾದೃಷ್ಟ ಅನ್ನುವಂಥದ್ದು ಅಲ್ಲಿಂದ ದೂರವಾಗುತ್ತೆ. ಹಾಗಾಗಿ ಮನೆಯಲ್ಲಿರುವಂಥವ್ರ ಆರೋಗ್ಯ ಕೂಡ ವರ್ಧನೆ ಆಗುತ್ತೆ. ಮನೆಯಲ್ಲಿರುವಂಥವ್ರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ಪರಿಪೂರ್ಣವಾಗುತ್ತೆ, ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಸ್ನಾನಗೃಹದಲ್ಲಿ ಖಾಲಿ ಬಕೆಟನ್ನು ಇಡಬಾರ್ದು. ಅಂದರೆ ನೀರನ್ನು ತುಂಬಿಸ್ಕೊಳ್ಳಿಕ್ಕೆ ಯಾವುದೇ ಒಂದು ಪಾತ್ರೆಯನ್ನು ಇಟ್ಟಿದ್ರೆ ಅದರಲ್ಲಿ ನೀರನ್ನು ತುಂಬಿಸೇ ಇರಬೇಕು. ಏಕೆಂದರೆ ನೀರಿಲ್ಲದ ಬಕೆಟ್ಟಿನಿಂದ ನಕಾರಾತ್ಮಕ ಶಕ್ತಿ ತ್ವರಿತವಾಗಿ ಮನೆಯನ್ನು ಪ್ರವೇಶ ಮಾಡಿಬಿಡುತ್ತೆ. ಹಾಗಾಗಿ ಕೆಲವೊಂದು ಋಣಾತ್ಮಕವಾದಂಥ ಅಂಶಗಳು ಪ್ರವೇಶ ಮಾಡುವಂಥದ್ದು ಈ ಬಚ್ಚಲು ಮನೆಯಿಂದಲೇ, ಈ ಶೌಚಾಲಯದಿಂದಲೇ. ಹಾಗಾಗಿನೇ ಬಚ್ಚಲು ಮನೆಯನ್ನಾಗಲಿ ಶೌಚಾಲಯವನ್ನಾಗಲಿ ಪ್ರತಿನಿತ್ಯ ಶುದ್ಧೀಕರಿಸಬೇಕು ಅನ್ನುವಂಥದ್ದು, ಅದನ್ನು ಪ್ರತಿನಿತ್ಯ ತೊಳಿಬೇಕು. ಆಗ ಮಾತ್ರ ಆ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶ ಮಾಡಲ್ಲ. ಇದು ಒಂದು ವಿಚಾರ. ಇನ್ನು ಎರಡನೇದು, ಈ ಸ್ನಾನಗೃಹದಲ್ಲಿ ಬಳಸುವಂಥ ಬಕೆಟ್ಗಳು ಏನಿದೆ ಇದನ್ನು ಯಾವಾಗಲೂ ಕೂಡ ನೀರಿನಿಂದ ತುಂಬಿಸಿರಬೇಕು ಅನ್ನುವಂಥ ಒಂದು ವಿಚಾರ. ಆದಷ್ಟು ಕಪ್ಪು ಬಕೆಟ್ಗಳನ್ನು ಬಾತ್ರೂಮ್ನಲ್ಲಿ ಯೂಸ್ ಮಾಡಬೇಡಿ. ಏಕೆಂದರೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡಿಬಿಡುತ್ತೆ. ಜೊತೆಗೆ ಹಣಕಾಸಿನ ಸಮಸ್ಯೆಗಳು ಮತ್ತು ವಾಸ್ತು ದೋಷಗಳು ಕೂಡ ಎದುರಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಅಂಶವನ್ನು ನಾವು ತೀವ್ರವಾಗಿ ಗಮನಿಸಬೇಕಾಗತ್ತೆ. ಇನ್ನು ನಿಮ್ಮ ದಿನನಿತ್ಯ ಬಳಸುವಂಥ ಒಂದು ಪರ್ಸ್ ಇರ್ಬೋದು ಅಥವಾ ವ್ಯಾನಿಟಿ ಬ್ಯಾಗ್ ಇರ್ಬೋದು, ಇದರಲ್ಲಿ ಯಾವತ್ತೂ ಕೂಡ ಖಾಲಿ ಬಿಡಬಾರ್ದು. ಅಂದರೆ ಸ್ವಲ್ಪ ಹಣವನ್ನಾದರೂ ಕೂಡ ಆ ಪರ್ಸಿನಲ್ಲಿ ಇಟ್ಟಿರಬೇಕು ಅನ್ನುವಂಥದ್ದು. ಏಕೆಂದರೆ ವಾಸ್ತುಶಾಸ್ತ್ರದಲ್ಲಿ ಹೇಳಿರುವಂತೆ ಖಾಲಿ ಪರ್ಸ್ ಏನಿದೆ ಇದು ಬಡತನ ಮತ್ತು ಒತ್ತಡವನ್ನು ತಂದುಬಿಡುತ್ತೆ. ಇದರಿಂದ ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸೋಲು, ಹಿನ್ನಡೆ ಅನ್ನುವಂಥದ್ದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಕಾಡ್ತಾ ಇರುತ್ತೆ. ಅದಕ್ಕಾಗಿಯೇ ಸೋಲನ್ನು ಅನುಭವಿಸುವುದಕ್ಕಿಂತ ನಮ್ಮ ಹಣವನ್ನು ಪ್ರತಿನಿತ್ಯ ಇಟ್ಟುಕೊಳ್ಳುವಂಥ ಒಂದು ಪರ್ಸ್ ಆಗಲಿ ಅಥವಾ ಬ್ಯಾಗ್ ಆಗಲಿ ಇದರಲ್ಲಿ ಹಣವನ್ನು ಸ್ವಲ್ಪ ಇಟ್ಟಿರಲೇಬೇಕು ಅನ್ನುವಂಥದ್ದು. ಇದು ಧನಾತ್ಮಕವಾದಂಥ ಒಂದು ಫಲಿತಾಂಶಕ್ಕೆ ಕಾರಣವಾಗುತ್ತೆ. ಇನ್ನು ನೀವು ಮನೆಯಲ್ಲಿ ಬೀರುವನ್ನು ಅಥವಾ ತಿಜೋರಿಯನ್ನು ಇಟ್ಟಿರ್ತೀರಿ. ಹಿಂದೆ ನಮ್ಮ ಹಿರಿಯರು ಅದನ್ನು ಬಳಸ್ತಾ ಇದ್ರು. ಆ ತಿಜೋರಿಯಲ್ಲೇ ಬಂಗಾರದ ಒಡವೆಗಳನ್ನಾಗಲಿ ಹಣವನ್ನಾಗಲಿ ಇಟ್ಟಿರ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಡೆಪಾಸಿಟ್ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನಗಳಿದೆ, ಇನ್ವೆಸ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಅವಕಾಶಗಳಿದೆ. ಹಾಗಾಗಿ ಯಾರೂ ಕೂಡ ಹೆಚ್ಚು ಮೊತ್ತವನ್ನು ಮನೆಯಲ್ಲಿ ಇಟ್ಕೊಳ್ಳಲ್ಲ. ಒಂದು ವೇಳೆ ಮನೆಯಲ್ಲಿ ಏನಾದರೂ ತಿಜೋರಿ ಇದ್ದು ಅದನ್ನು ಬಳಸ್ತಾ ಇದ್ದರೆ ಅಥವಾ ಬಳಸದೇ ಇದ್ದರೂ ಕೂಡ ನೀವು ಒಂದು ಪರಿಹಾರವನ್ನು ಮಾಡಬೇಕು. ಅದನ್ನು ಯಾವತ್ತೂ ಕೂಡ ಖಾಲಿ ಬಿಡಬಾರ್ದು. ಅದರಲ್ಲಿ ಸ್ವಲ್ಪ ಹಣವನ್ನಾದರೂ ಇಡಬೇಕು. ಒಂದು ಸಣ್ಣ ತುಂಡಾದರೂ ಕೂಡ ಬಂಗಾರದ ಒಡವೆಯನ್ನು ಆ ತಿಜೋರಿಯಲ್ಲಿ ಇಟ್ಟಿರಬೇಕು ಅನ್ನುವಂಥದ್ದು. ಹಾಗಾಗಿ ಆ ತಿಜೋರಿಯಲ್ಲಿ ಹಣವನ್ನು ಇಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಶಂಖವನ್ನಾಗಲಿ ಕವಡೆಯನ್ನಾಗಲಿ ಅಥವಾ ಗೋಮತಿ ಚಕ್ರವನ್ನಾಗಲಿ ಆ ತಿಜೋರಿಯಲ್ಲಿ ಇಡಬಹುದು. ಇದನ್ನು ಮಾಡೋದ್ರಿಂದ ಆ ಮನೆಯಲ್ಲಿ ಧನ ಕನಕಗಳು ತುಂಬಿ ತುಳುಕ್ತಾ ಇರುತ್ತೆ. ಹಾಗಾಗಿ ನಿಮಗೆ ಬೇಕಾದಂತಹ ರೀತಿಯಲ್ಲಿ ಈ ಒಡವೆ ವಸ್ತ್ರಗಳನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ದೇವರ ಮನೆಯಲ್ಲಿ ಯಾವತ್ತೂ ಕೂಡ ಖಾಲಿ ಕಳಸವನ್ನು ಇಡಬಾರದು. ಅಂದರೆ ಈ ಕಳಶದಲ್ಲಿ ಸ್ವಲ್ಪ ನೀರನ್ನು ಹಾಕಿಡಲೇಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಗಂಗಾಜಲವನ್ನು ಹಾಗೆ ತುಳಸಿ ದಳಗಳನ್ನು ಕಳಶಕ್ಕೆ ಹಾಕಿರಬೇಕು ಅನ್ನುವಂಥದ್ದು ಕೂಡ ಇದೆ. ಏಕೆಂದರೆ ಈ ಗಂಗಾಜಲ ಮತ್ತು ತುಳಸಿ ಮನೆಗೆ ಒಂದು ಪಾವಿತ್ರ್ಯತೆಯನ್ನು ತರುತ್ತೆ. ಮನೆಗೆ ಯಾವುದೇ ರೀತಿಯ ದುಷ್ಟ ಶಕ್ತಿಗಳ ಬಾಧೆಗಳಿದ್ದರೆ ಎಲ್ಲೋ ಒಂದು ಕಡೆ ಹಿಡಿದ ಕೆಲಸಗಳು ನಡೀತಾ ಇಲ್ಲ, ಕೈಗೂಡ್ತಾ ಇಲ್ಲ ಅನ್ನುವಂಥ ಭಾವನೆ ಬರ್ತಾ ಇದ್ದರೆ ಅದು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ತುಳಸಿಯನ್ನು ಹೇರಳವಾಗಿ ಬಳಸಬೇಕು ಅನ್ನುವಂಥದ್ದು, ತುಳಸಿಗೆ ನಿತ್ಯ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ
ಕುಟುಂಬದ ಮೇಲೆ ದೇವರ ಅನುಗ್ರಹ ಇರೋದರಿಂದ ಕುಟುಂಬಸ್ಥರು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಿರಲಿ, ಯಾವುದೇ ರೀತಿಯ ಉದ್ಯೋಗ ಇರಲಿ, ಅದರಲ್ಲಿ ತುಂಬ ಸಕ್ಸಸ್ಸನ್ನು ಕಾಣ್ತೀರಿ. ಇನ್ನು ಅಡುಗೆ ಮನೆಯ ವಿಚಾರಕ್ಕೆ ಬಂದರೆ ಅಲ್ಲಿ ಆಹಾರವನ್ನು ತುಂಬಿಸಲಿಕ್ಕೆ ಇಟ್ಟಿರುವಂಥ ಡಬ್ಬಗಳೇನಿದೆ, ದವಸ ಧಾನ್ಯಗಳನ್ನು ಇಟ್ಕೊಳ್ಳುವಂಥ ಡಬ್ಬಗಳೇನಿದೆ ಅಡುಗೆ ಮನೆಯಲ್ಲಿ, ಅದರ ಬಗ್ಗೆ ಈ ಮಾಹಿತಿಯನ್ನು ನೀವು ನೋಡಲೇಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಅಕ್ಕಿ ಆ ಡಬ್ಬದಿಂದ ಖಾಲಿ ಆಗಿರಬಾರ್ದು, ಡಬ್ಬ ಬರಿದಾಗಬಾರ್ದು. ಹಾಗಾಗಿ ಸ್ವಲ್ಪ ಅಕ್ಕಿ ಆಗಲಿ ಅಥವಾ ಬೇಳೆ ಇತ್ಯಾದಿ ಪದಾರ್ಥಗಳು ಇನ್ನೇನು ಮುಗೀತಾ ಇದೆ ಅನ್ನುವಂಥ ಹಂತದಲ್ಲೇ ಅದನ್ನು ಅಂಗಡಿಯಿಂದ ತಂದು ಅದಕ್ಕೆ ಮರುಭರ್ತಿಯನ್ನು ಮಾಡಬೇಕು. ಅಂದರೆ ಆ ಡಬ್ಬಗಳು ಯಾವತ್ತೂ ತುಂಬಿದರೆ ಆ ಮನೆಯಲ್ಲೂ ಕೂಡ ಅನ್ನಪೂರ್ಣೇಶ್ವರಿ ನಲಿದಾಡ್ತಾ ಇರ್ತಾಳೆ. ಆ ಮನೆಯಲ್ಲೂ ಕೂಡ ದವಸ ಧಾನ್ಯಗಳು ಹೇರಳವಾಗಿ ತುಂಬಿಕೊಂಡಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದ ಯಾವತ್ತೂ ಕೂಡ ಈ ದವಸ ಧಾನ್ಯಗಳನ್ನು ಇಡುವಂಥ ಪಾತ್ರೆಗಳಾಗಲಿ, ಡಬ್ಬಿಗಳಾಗಲಿ, ಡಬ್ಬಗಳಾಗಲಿ ಅದು ಖಾಲಿಯಾಗದಂತೆ ನೋಡಿಕೊಳ್ಬೇಕು. ಇನ್ನು ದವಸ ಧಾನ್ಯಗಳೇನಾದರೂ ಖಾಲಿ ಆದರೆ ಮನೆಗೆ ಕೆಟ್ಟ ದಿನಗಳು ಆರಂಭ ಆಗ್ತಾ ಇದೆ ಅನ್ನುವಂಥ ಒಂದು ಸೂಚನೆ ಇರುತ್ತೆ. ಹಾಗಾಗಿ ಆ ಮನೆಯಲ್ಲಿ ಬಡತನ ಪ್ರಾರಂಭ ಆಗುವಂಥದ್ದು, ಜೊತೆಗೆ ಸಾಲ ಸೋಲ ಮಾಡುವಂಥ ಪರಿಸ್ಥಿತಿಗಳು ಬರ್ಬೋದು. ಇನ್ನೂ ಮುಂದುವರೆದರೆ ನೀವು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಆಸ್ತಿಯನ್ನೇನಾದರೂ ಮಾಡಿದರೆ, ಸ್ಥಿರಾಸ್ತಿಯನ್ನು ಮಾಡಿದರೆ ಅದನ್ನು ಮಾರಾಟ ಮಾಡಬೇಕಾದಂಥ ಅನಿವಾರ್ಯತೆ ಬರಬಹುದು. ಇನ್ನು ಒಡವೆ ವಸ್ತ್ರಗಳೇನಾದರೂ ಇದ್ದರೆ ಅದನ್ನು ಅಡಮಾನ ಮಾಡುವಂಥದ್ದು, ಗಿರವಿ ಇಡುವಂಥದ್ದು, ಇಂಥದ್ದನ್ನು ಮಾಡೋದರಿಂದ ಕೂಡ ಆ ಮನೆಯಲ್ಲಿ ಬಡತನ ಮುಂದುವರಿಯುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಬಂಧುಗಳೇ, ನಿಮ್ಮ ಮನೆಯಲ್ಲಿ ಈ 3-4 ಅಂಶಗಳು ಹೇಗಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಹೇಳಿರುವ ರೀತಿಯಲ್ಲಿ ಅದನ್ನು ಓರಣವಾಗಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಆ ಮನೆಯಲ್ಲಿ ಧನಾತ್ಮಕವಾದಂತಹ ಶಕ್ತಿ ಪ್ರವಹಿಸೋದ್ರಿಂದ ಮನೆಯವರೆಲ್ಲರೂ ಕೂಡ ಆರೋಗ್ಯಯುತವಾಗಿರ್ತಾರೆ. ಎಲ್ಲರಲ್ಲೂ ಕೂಡ ಒಂದು ಸ್ನೇಹ ಸಂಬಂಧ ಚೆನ್ನಾಗಿರುತ್ತೆ. ಎಲ್ಲರ ಮುಖದಲ್ಲೂ ಕೂಡ ಕಳೆ ಇರುತ್ತೆ. ಮೇಲಾಗಿ ಆ ಕುಟುಂಬದ ಸಂಸ್ಕಾರವನ್ನಾಗಲಿ ಸಂಸ್ಕೃತಿಯನ್ನಾಗಲಿ ರೂಢಿಸಿಕೊಳ್ಳುವಂಥ ಮನಸ್ಸಾಗುತ್ತೆ. ಇದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಪ್ರಯತ್ನಗಳೇನಿದ್ರೂ ಕೂಡ ಆಧ್ಯಾತ್ಮಿಕ ವಿಚಾರವಾಗಿ ಇರುತ್ತೆ. ಹಾಗೆ ನಮ್ಮ ಬಂಧುಗಳಿಗೆ ಬರುವಂತಹ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ ಹೇಗಿರಬೇಕು ಅನ್ನೋಂಥದ್ರ ಬಗ್ಗೆ ಶ್ರಮ ವಹಿಸುವಂಥದ್ದಾಗತ್ತೆ. ಒಟ್ಟಾರೆ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಬಂಧುಗಳೇ, ನಾವು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೊನ್ನೆ ತಾನೇ ಗುರು ವಕ್ರತ್ಯಾಗವನ್ನು ಮಾಡಿದ್ದಾನೆ. ಗುರುಗ್ರಹ ನೇರ ಚಲನೆಯಲ್ಲಿ ಇದೆ. ಅದರಲ್ಲೂ ವೃಷಭ ರಾಶಿಯಲ್ಲಿ ಗುರು ನೇರ ಚಲನೆಯನ್ನು ಮುಂದುವರಿಸ್ತಾ ಇದ್ದಾನೆ. ಹಾಗಾಗಿನೇ 5 ರಾಶಿಯವರಿಗೆ ಈ ಗುರುವಿನ ನೇರ ಚಲನೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದುಕೊಡ್ತಾ ಇದೆ. ಅದರಲ್ಲೂ ಈ ಗ್ರಹಗಳ ಹಿಮ್ಮುಖ ಚಲನೆಯ ಬಗ್ಗೆ ನಿಮಗೆ ಗೊತ್ತಿದೆ. ಏನಂದರೆ ಹಿಮ್ಮುಖ ಚಲನೆ ಅಥವಾ ವಕ್ರಿ ಚಲನೆ, ಇದು ಆಕಾಶದಲ್ಲಿ ಇರುವಂಥ ಗ್ರಹಗಳ ಚಲನೆಯಲ್ಲಿ ಕಂಡುಬರುವಂಥ ಒಂದು ದೊಡ್ಡ ಬದಲಾವಣೆ. ಇದು ಸಂಸ್ಕೃತದಲ್ಲಿ ವಕ್ರಿ ಅಂತ ಹೇಳಿದ್ರೆ ತಿರುಚಿದ ಅನ್ನುವಂಥ ಅರ್ಥ, ಅಥವಾ ವಕ್ರ ಅಂತಲೇ ಅದನ್ನು ಕರೆಯುವಂಥದ್ದು ಇದೆ. ಇದು ಪರೋಕ್ಷ ಅನ್ನುವಂಥ ಅರ್ಥವನ್ನು, ಹಾಗೆ ತಪ್ಪಿಸಿಕೊಳ್ಳುವನು ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಹಾಗೆ ಅಸ್ಪಷ್ಟ ಅನ್ನುವಂಥ ಇನ್ನೊಂದು ಅರ್ಥ ಕೂಡ ಇದೆ ಈ ವಕ್ರಿ ಅನ್ನುವಂಥ ಪದಕ್ಕೆ. ಇಲ್ಲಿ ಗ್ರಹ ಭೌತಿಕವಾಗಿ ತನ್ನ ಕಕ್ಷೆಯಲ್ಲಿ ಹಿಂದಕ್ಕೆ ಚಲಿಸಲಿಕ್ಕೆ ಪ್ರಾರಂಭ ಮಾಡಲ್ಲ. ಏಕೆ ಅಂತ ಹೇಳಿದ್ರೆ ಗ್ರಹ ಮತ್ತು ಭೂಮಿಯ ಸಾಪೇಕ್ಷ ಸ್ಥಾನಗಳು ಮತ್ತು ಅವು ಸೂರ್ಯನ ಸುತ್ತ ಹೇಗೆ ಚಲಿಸ್ತಾ ಇದೆ ಅನ್ನುವಂಥ ಕಾರಣದಿಂದ ಅದು ಹಾಗೆ ಕಾಣಿಸುತ್ತೆ. ಇಲ್ಲಿ ಬೇರೆ ರೀತಿಯಲ್ಲಿ ಹೇಳೋದಾದರೆ ಗ್ರಹಗಳು ಯಾವಾಗಲೂ ಕೂಡ ಆಕಾಶದಲ್ಲಿ ಮಾತ್ರ ಮುಂದಕ್ಕೆ ಚಲಿಸುತ್ತೆ. ಭೂಮಿಯ ಮೇಲ್ಮೈಯಿಂದ ನೋಡಿದಾಗ ಅವು ಕೆಲವು ನಿರ್ದಿಷ್ಟ ದೂರ ಮತ್ತು ಸ್ಥಳಗಳಲ್ಲಿ ಹಿಂದಕ್ಕೆ ಚಲಿಸ್ತಾ ಇರುವಂತೆ ಕಂಡುಬರುತ್ತೆ. ಹಾಗಾಗಿ ಸೂರ್ಯ ಮತ್ತು ಚಂದ್ರರು ಪ್ರಕಾಶಕ ಗ್ರಹಗಳಾಗಿರೋದ್ರಿಂದ ಎಂದಿಗೂ ಕೂಡ ವಕ್ರ ಚಲನೆಯನ್ನು ಮಾಡಲ್ಲ. ಆದರೆ ಉಳಿದ ಗ್ರಹಗಳು ವಕ್ರ ಚಲನೆಯನ್ನು ಮಾಡುತ್ತೆ, ರಾಹು ಕೇತುಗಳನ್ನು ಹೊರತುಪಡಿಸಿ. ಇನ್ನು ಈ ಸೂರ್ಯನಿಂದ ಸ್ಥಾನ ಪಡೆದಂತಹ 5, 6, 7, 8 ಅಥವಾ 9ನೇ ಮನೆಗಳಲ್ಲಿ ಗ್ರಹಗಳನ್ನು ಹಿಮ್ಮುಖ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಬುಧ ವರ್ಷಕ್ಕೆ 3 ಬಾರಿ ಹಿಮ್ಮುಖ ಚಲನೆಯನ್ನು ಮಾಡ್ತಾನೆ. ವರ್ಷಕ್ಕೊಮ್ಮೆ ಶನಿ ಮತ್ತು ಗುರು, ಹಾಗೆ ಮಂಗಳ ಮತ್ತು ಶುಕ್ರ 2 ವರ್ಷಕ್ಕೊಮ್ಮೆ. ರಾಹು ಮತ್ತು ಕೇತುಗಳು ಯಾವಾಗಲೂ ಕೂಡ ಹಿಮ್ಮುಖವಾಗಿಯೇ ಇರುವಂಥವು. ಹಾಗಾಗಿನೇ ಈ ಗ್ರಹಗಳಲ್ಲಿ ಹಿಮ್ಮುಖ ಚಲನೆ ಅಥವಾ ವಕ್ರ ಚಲನೆ 12 ರಾಶಿಯವರ ಮೇಲೂ ಕೂಡ ವಿಶೇಷ ಪ್ರಭಾವವನ್ನು ಬೀರುತ್ತೆ. ಹಾಗೆ ನಮ್ಮ ಜನ್ಮಕುಂಡಲಿಯಲ್ಲಿ
ಈ ಗ್ರಹಗಳ ಚಲನೆ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ ಹಿಮ್ಮುಖ ಚಲಿಸುವಂಥ ಗ್ರಹಗಳನ್ನು 2 ವರ್ಗಗಳಾಗಿ ವಿಂಗಡಿಸಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರಜ್ಞರು. ಇಲ್ಲಿ ಜನ್ಮಕುಂಡಲಿಯಲ್ಲಿ ಇರುವಂಥ ಹಿಮ್ಮುಖ ಚಲನೆಯ ಗ್ರಹಗಳು, ಹಾಗೆ ಗೋಚಾರದಲ್ಲಿ ಹಿಮ್ಮುಖ ಚಲನೆಯನ್ನು ಮಾಡುವಂಥ ಗ್ರಹಗಳು ಅನ್ನುವಂಥ 2 ವಿಭಾಗಗಳಿದೆ. ಅಂದರೆ ಹುಟ್ಟಿದ ಸಂದರ್ಭದಲ್ಲಿ ಕುಂಡಲಿಯಲ್ಲಿ ಯಾವ ಯಾವ ಗ್ರಹಗಳು ಎಲ್ಲಿತ್ತು ಅನ್ನುವಂಥದ್ದನ್ನು ನೋಡಬೇಕು. ಇನ್ನು ಗೋಚಾರದಲ್ಲಿ ಅಂದರೆ ಈ ದಿನದಲ್ಲೇ ಗ್ರಹಗಳು ಯಾವ ಯಾವ ಮನೆಯಲ್ಲಿರುತ್ತೆ, ಯಾವ ಯಾವ ರಾಶಿಯಲ್ಲಿ ಸ್ಥಿತನಾಗಿದೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇಲ್ಲಿ ಹಿಮ್ಮುಖ ಚಲನೆ ಮಾಡುವಂಥ ಗ್ರಹಗಳು ಭೂಮಿಗೆ ಹತ್ತಿರವಾಗಿ ಇರುತ್ತೆ. ಗ್ರಹಗಳು ಹಿಮ್ಮುಖ ಚಲನೆಯನ್ನು ಮಾಡುವಂತಹ ಸಮಯದಲ್ಲಿ ಅವುಗಳ ಶಕ್ತಿಯಲ್ಲಿ ವ್ಯತ್ಯಾಸವಾಗುತ್ತೆ. ಆ ಸಮಯದಲ್ಲಿ ಜನಿಸಿದಂಥ ವ್ಯಕ್ತಿಯ ಕುಂಡಲಿಯಲ್ಲಿ ಆ ಗ್ರಹ ತನ್ನ ಪ್ರಭಾವವನ್ನು ವ್ಯಕ್ತಿಯ ಮೇಲೆ ಬೀರುತ್ತೆ. ಹಾಗಾಗಿ ಆ ಗ್ರಹಗಳ ಪರಿಣಾಮ ಅಸ್ಪಷ್ಟ ಮತ್ತು ಪರೋಕ್ಷ ರೀತಿಯಲ್ಲಿ ಇರುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗಾಗಿನೇ ಈ ಹಿಮ್ಮುಖ ಚಲಿಸುವಂಥ ಗ್ರಹಗಳು ತಮ್ಮ ಸಹಜ ಸ್ಥಿತಿಗೆ ಬರಲಿಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ವ್ಯಕ್ತಿಯ ಕುಂಡಲಿಯಲ್ಲಿ ಯಾವ ಭಾವದಲ್ಲಿ ಇದು ಇರುತ್ತೋ ಆ ಭಾವಗಳ ಪ್ರಭಾವಗಳನ್ನು ಅದು ನಿಧಾನಗೊಳಿಸ್ಬಿಡತ್ತೆ. ಇನ್ನು ಗೋಚಾರದಲ್ಲಿರುವಂಥ ವಕ್ರಗ್ರಹಗಳು ಜನ್ಮಕುಂಡಲಿಯ ವಕ್ರಗ್ರಹಗಳ ಜೊತೆಯಲ್ಲಿ ತುಲನೆ ಮಾಡಿ ಅವುಗಳ ಪರಿಣಾಮವನ್ನು ನಿರ್ಧಾರ ಮಾಡಬೇಕಾಗತ್ತೆ. ಈ ಫಲಿತಾಂಶವು ಸ್ವಲ್ಪ ಸಮಯ ಮಾತ್ರ ಇರುವಂಥದ್ದು. ಅಂದರೆ ಗೋಚಾರದಲ್ಲಿ ವಕ್ರಗೊಂಡಂಥ ಗ್ರಹ ಸಹಜ ಸ್ಥಿತಿಗೆ ಬರುವವರೆಗೂ ಕೂಡ. ಇನ್ನು ಬುಧ ಗ್ರಹ ಏನಾದರೂ ಹಿಮ್ಮುಖ ಚಲನೆಯನ್ನು ಹೊಂದಿದ್ರೆ ಅದರ ಪರಿಣಾಮಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಸಂವಹನ ಸಮಸ್ಯೆಗಳು, ಪ್ರಸ್ತುತಿ ಸಮಸ್ಯೆಗಳು, ಸುತ್ತಮುತ್ತಲಿನ ಜನರೊಂದಿಗೆ ವಾದ ಪ್ರತಿವಾದಗಳು ನಡೆಯುತ್ತಾ ಇರುತ್ತೆ, ತಪ್ಪು ಹೇಳಿಕೆಗಳನ್ನು ಹೇಳುವಂಥದ್ದು, ಆರೋಗ್ಯ ನಿರ್ಲಕ್ಷ್ಯ ಮಾಡುವಂಥದ್ದು, ಜೊತೆಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹಾಗೆ ಮಾನಸಿಕ ಒತ್ತಡ ಹೆಚ್ಚಾಗಿರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಬುಧನಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಬರವಣಿಗೆ ಪ್ರಾಪ್ತಿಯಾಗುತ್ತೆ, ಕೌಶಲ್ಯಗಳನ್ನು ರೂಢಿಸ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಮಂಗಳ ಗ್ರಹ ಏನಾದರೂ ಹಿಮ್ಮುಖವಾದರೆ ಅಂತಹ ವ್ಯಕ್ತಿಗಳಲ್ಲಿ ಶಕ್ತಿಯ ಮಟ್ಟ ಜಾಸ್ತಿ ಇರುತ್ತೆ, ತುಂಬ ಎನರ್ಜೆಟಿಕ್ ಆಗಿರ್ತಾರೆ, ಆದರೆ ಕೋಪ ಕೂಡ ವಿಪರೀತವಾಗಿರುತ್ತೆ. ಇನ್ನು ಧೈರ್ಯ, ಆಕ್ರಮಣಶೀಲತೆ ಮತ್ತು ಸ್ಪರ್ಧೆಯನ್ನು ಇದು ಸೂಚಿಸುತ್ತೆ. ಮತ್ತು ಇದು ಚಟುವಟಿಕೆಯ ಗ್ರಹವಾಗಿ ಇರುವಂಥದ್ದು. ಆದ್ದರಿಂದಲೇ ಕುಜ ಹಿಮ್ಮುಖನಾದರೆ ಹಠಾತ್ ಪ್ರವೃತ್ತಿ ಉಂಟಾಗುವಂಥದ್ದು, ಹಿಂಸಾತ್ಮಕ ಸ್ವಭಾವ ಮನಸ್ಸಿಗೆ ಮೂಡುತ್ತೆ. ಇನ್ನು ವಿಶೇಷವಾಗಿ ಸ್ಪರ್ಧಾತ್ಮಕ ಸಂದರ್ಭಗಳನ್ನು ಎದುರಿಸುವಂಥ ಅವರಿಗೂ ಕೂಡ ಈ ಕುಜನ ಹಿಮ್ಮುಖ ಚಲನೆಯಿಂದ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಆದಷ್ಟು ಆರೋಗ್ಯವನ್ನು, ರಕ್ತ ಪರಿಚಲನೆಯ ಸಮಸ್ಯೆಗಳನ್ನು ಮತ್ತು ಶಾಖದ ಸಮಸ್ಯೆಗಳೇನಿದೆ, ಕುದಿಯುವಿಕೆ ಇತ್ಯಾದಿ ವಿಚಾರಗಳೇನಿದೆ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಗುರುಗ್ರಹವು ಸಂಪತ್ತಿನ ಗ್ರಹ ಇದು. ಹಾಗಾಗಿನೇ ಬುದ್ಧಿವಂತಿಕೆ ಮತ್ತು ವಿಸ್ತರಣೆಯನ್ನು ಇದು ಸೂಚಿಸುತ್ತೆ. ಗುರುಗ್ರಹ ಹಿಮ್ಮುಖವಾದಾಗ ಅನುಮಾನಾಸ್ಪದವಾಗಿರ್ತಾರೆ ವ್ಯಕ್ತಿಗಳು. ಇನ್ನು ಪ್ರೀತಿ ಪಾತ್ರರೊಂದಿಗೆ ಸಂಬಂಧಗಳಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು, ಅದರಲ್ಲೂ ಆರೋಗ್ಯ ಸಮಸ್ಯೆ ಬರ್ಬೋದು, ಸೋಮಾರಿತನ ಬರಬಹುದು, ಹಸಿವು ಪದೇ ಪದೇ ಬರುವಂಥದ್ದು ಕೂಡ ಇರುತ್ತೆ. ಈ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳು ವ್ಯಕ್ತಿಯನ್ನು ಕಾಡುವಂಥದ್ದು ಇದೆ. ಇನ್ನು ಶುಕ್ರಗ್ರಹ ಪ್ರೀತಿಯನ್ನು, ಪ್ರೇಮವನ್ನು, ಪ್ರಣಯವನ್ನು, ಸಂತೋಷವನ್ನು, ಸೌಕರ್ಯವನ್ನು, ಐಷಾರಾಮಿ ವಸ್ತುಗಳನ್ನು ಬಳಸುವಂಥ ಒಂದು ಗ್ರಹ. ಹಾಗಾಗಿ ಇದು ಪ್ರೀತಿಯನ್ನು ಕೂಡ ಸೂಚಿಸುವಂಥದ್ದು. ಶುಕ್ರಗ್ರಹ ಹಿಮ್ಮುಖವಾದಾಗ ನಿರಂತರವಾಗಿ ಈ ಸಂಬಂಧಗಳ ಸಮಸ್ಯೆಗಳು ಮುಂದುವರಿಯುತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು ಕೂಡ. ಇನ್ನು ಶುಕ್ರಗ್ರಹ ಪ್ರೀತಿ, ಪ್ರಣಯ, ಸಂತೋಷ, ಸೌಕರ್ಯ, ಐಷಾರಾಮಿ ವಸ್ತುಗಳನ್ನು ಸೂಚಿಸುವಂಥದ್ದು. ಇದು ಪ್ರೀತಿಯನ್ನು ಕೂಡ ಸೂಚಿಸುತ್ತೆ. ಶುಕ್ರಗ್ರಹ ಹಿಮ್ಮುಖವಾದಂಥ ಸಂದರ್ಭದಲ್ಲಿ ಇತರರೊಂದಿಗೆ ಸಂವಹನ ಮಾಡುವಂಥ ಶಕ್ತಿಯನ್ನು ಕಳ್ಕೊಳ್ಳುವಂಥದ್ದು ಇದೆ. ಇನ್ನು ಈ ಪ್ರೀತಿ ಪ್ರೇಮದ ಸಂಬಂಧಗಳಲ್ಲಿ ನಿರಂತರ ಸಮಸ್ಯೆಗಳು ಇರುತ್ತೆ. ಸಂಗಾತಿಯ ಮುಂದೆ ತಪ್ಪು ಅಭಿವ್ಯಕ್ತಿಗಳು ಆಗುವಂಥದ್ದಿದೆ. ಇನ್ನು ಬದ್ಧತೆಯ ಸಮಸ್ಯೆ ಕೂಡ ಇರುವಂಥದ್ದು. ಹಾಗಾಗಿ ವಿಶೇಷವಾಗಿ ಕಮ್ಯುನಿಕೇಷನ್ಗೆ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಇನ್ನು ಕೆಟ್ಟ ಚಟಕ್ಕೆ ಕಾರಣ ಆಗ್ಬೋದು, ಕಳಪೆ ವೈಯಕ್ತಿಕ ನೈರ್ಮಲ್ಯ ಪರಿಪಾಲನೆ ಮಾಡಬೇಕಾಗ್ಬೋದು, ಇದರಿಂದ ದೋಷಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಶನಿಗ್ರಹ ತಾಳ್ಮೆ ಮತ್ತು ಜವಾಬ್ದಾರಿಯ ಗ್ರಹ. ಇದು ಶಿಸ್ತು ಮತ್ತು ಕಠಿಣ ಪರಿಶ್ರಮವನ್ನು ಸೂಚಿಸುತ್ತೆ. ಶನಿ ಹಿಮ್ಮುಖವಾದಾಗ ಕೆಲಸದ ಕಡೆಗೆ, ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಖಿನ್ನತೆಗೆ ಒಳಗಾಗಬಹುದು.
ಅಂದರೆ ಡಿಪ್ರೆಷನ್ಗೆ ಹೋಗ್ಬೋದು. ಅನೇಕ ಬಾರಿ ಪರಿಸ್ಥಿತಿ ನೈತಿಕ ಮಿತಿಗಳನ್ನು ಕೂಡ ದಾಟಲಿಕ್ಕೆ ಜಾತಕರನ್ನು ಪ್ರೇರೇಪಿಸುತ್ತೆ. ಕೀಳರಿಮೆಯ ಸಂಕೀರ್ಣ ಉಂಟಾಗುವಂಥದ್ದಿದೆ. ಅಸಮರ್ಪಕತೆ ಅನ್ನುವಂಥದ್ದು. ಇನ್ನು ಆರೋಗ್ಯದಲ್ಲಿ ಕೀಲು ನೋವು, ರಕ್ತ ಪರಿಚಲನೆಯ ಸಮಸ್ಯೆಗಳು, ರಕ್ತನಾಳಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹಾಗೆ ಒಂಟಿತನ, ಖಿನ್ನತೆ, ನಕಾರಾತ್ಮಕತೆ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗಾಗಿ ಗ್ರಹಗಳು ಹಿಮ್ಮುಖ ಚಲನೆಯನ್ನು ಹೊಂದಿರುವಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರಿ. ಇಲ್ಲಿ ಈ ಹಿಮ್ಮುಖ ಚಲನೆ ಅಥವಾ ವಕ್ರ ಚಲನೆ ಅನ್ನುವಂಥದ್ರ ಬಗ್ಗೆ ಮತ್ತೊಂದು ಸ್ಪಷ್ಟೀಕರಣ ಏನು ಅಂತ ಹೇಳಿದ್ರೆ, ಯಾವ ಗ್ರಹಗಳು ವಕ್ರವಾಗಿದೆ ಅದು ತುಂಬ ಬಲಶಾಲಿಯಾಗಿರುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹಾಗೆ ಶುಭ ಗ್ರಹಗಳು ವಕ್ರವಾದರೆ ಹೆಚ್ಚಿನ ಸಮಸ್ಯೆಗಳನ್ನು ನೀಡಲ್ಲ. ಅಶುಭ ಗ್ರಹಗಳೇನಾದರೂ ವಕ್ರವಾದರೆ ಸಮಸ್ಯೆಗಳನ್ನು ಕೊಟ್ಟೇ ಕೊಡುತ್ತೆ. ಹಾಗಾಗಿನೇ ಯಾವ ಭಾವದ ಗ್ರಹಗಳು ವಕ್ರವಾಗಿರುತ್ತೋ ಆ ಭಾವಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳ ಮೇಲೆ ಶುಭ ಅಥವಾ ಅಶುಭ ಪರಿಣಾಮವನ್ನು ಅದು ಉಂಟು ಮಾಡುತ್ತೆ. ಇನ್ನು ಗ್ರಹಗಳ ವಕ್ರತೆಗೆ ಪರಿಹಾರಗಳು ಅನ್ನುವಂಥದ್ದು ಇರಲ್ಲ. ಅವು ಸಹಜ ಸ್ಥಿತಿಗೆ ಬರುವವರೆಗೂ ಕೂಡ ಅವು ನೀಡುವಂಥ ಪರಿಹಾರಗಳನ್ನು ಅನುಭವಿಸ್ತಾ ಇರಬೇಕು. ಬಂಧುಗಳೇ, ಇನ್ನು ಗುರುಗ್ರಹದ ಬಗ್ಗೆ ನೋಡೋಣ. ಏಕೆಂದರೆ ಗುರು ಮೊನ್ನೆ ತಾನೇ ವಕ್ರತ್ಯಾಗವನ್ನು ಮಾಡಿರುವಂಥ ಗ್ರಹ. 2024 ಅಕ್ಟೋಬರ್ ತಿಂಗಳ 4ನೇ ತಾರೀಕು ಗುರು ಹಿಮ್ಮುಖವಾಗಿ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭವಾಗಿತ್ತು. ಇದೀಗ 4 ತಿಂಗಳ ಬಳಿಕ ವಕ್ರತ್ಯಾಗವನ್ನು ಮಾಡಿ ನೇರ ಚಲನೆಗೆ ಗುರು ಬರ್ತಾ ಇದ್ದಾನೆ. ಹಾಗಾಗಿ ಈ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಗುರುಗ್ರಹ ಸುಮಾರು 119 ದಿನಗಳ ನಂತರ ಮಾರ್ಗಿಯಾಗಿದ್ದಾನೆ, ಅಂದರೆ ನೇರ ಚಲನೆಯಲ್ಲಿದ್ದಾನೆ. ಇದರಿಂದ 5 ರಾಶಿಯವರ ಮೇಲೆ ಬಹಳ ವಿಶೇಷ ಪ್ರಭಾವಗಳು ಉಂಟಾಗ್ತಾ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಇಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ ದ್ವಿತೀಯದಲ್ಲಿ ಗುರು ಇದ್ದಾನೆ. 2ನೇ ಮನೆ, ಇದನ್ನೇ ಧನಸ್ಥಾನ ಅಂತ ಹೇಳ್ತಾರೆ. ಕುಟುಂಬ ಸ್ಥಾನ ಇದು, ವಾಕ್ಸ್ಥಾನ ಇದು. ಹಾಗಾಗಿನೇ ಈ ಸಂಪತ್ತಿನ ಮನೆಯಲ್ಲಿ ಗುರು ನೇರವಾಗಿ ಚಲನೆ ಮಾಡ್ತಾ ಇದ್ದಾನೆ. ಇದರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯಾಗುತ್ತೆ. ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಅದು ಬಗೆಹರಿಯುವಂಥ ಒಂದು ಮಾರ್ಗವನ್ನು ಕಾಣುತ್ತೆ. ಕುಟುಂಬದಲ್ಲಿ ಸಂತೋಷ ಇದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ನೆರವು ಬಹಳ ಚೆನ್ನಾಗಿ ಸಿಕ್ಕತ್ತೆ. ಸಂದರ್ಭೋಚಿತವಾಗಿ ಸೂಕ್ತ ಸಮಯದಲ್ಲಿ ನೀವು ಸಹಾಯವನ್ನು, ನೆರವನ್ನು, ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಆಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳು, ತಂಟೆ ತಕರಾರುಗಳಿದ್ರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇದು ಸೂಕ್ತವಾದ ಸಮಯ. ನಿಮಗೆ ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ. ಜೊತೆಗೆ ಪ್ರೀತಿ ಪಾತ್ರರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು, ಅಲ್ಲಿದ್ದಂತಹ ಭಿನ್ನಾಭಿಪ್ರಾಯವನ್ನು ಬಗೆಹರಿಸ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮಗೆ ಸುಖ, ಸೌಖ್ಯ, ಸಂತೋಷ ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲಿ ಜ್ಞಾನ ಸಂಪಾದನೆ ಆಗಬೇಕು ಅಂತಂದರೆ ಹೊಸ ಕೋರ್ಸ್ಗಳನ್ನು ಓದುವಂಥದ್ದು, ಉನ್ನತ ಶಿಕ್ಷಣ ಮಾಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಗುರುಗ್ರಹ ವೃಷಭ ರಾಶಿಯಲ್ಲೇ, ಅಂದರೆ ನಿಮ್ಮ ರಾಶಿಯಲ್ಲೇ ನೇರವಾದ ಚಲನೆಯನ್ನು ಹೊಂದುತ್ತಾ ಇರುವಂಥವನು. ಹಾಗಾಗಿ ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ ನೇರವಾಗಿ ನಿಮಗೆ ತಲುಪುವಂಥದ್ದು ಇದೆ. ಇದರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂಥ ಬೆಂಬಲ ಇದೆ. ಕಾರ್ಯವಿಘ್ನ ಉಂಟಾಗಲ್ಲ. ಅಂದರೆ ಆರಂಭ ಆಗಿರುವಂಥ ಕೆಲಸಗಳು ಅಡೆತಡೆಯಿಂದ ಅರ್ಧಕ್ಕೆ ನಿಲ್ಲುವಂಥ ಪ್ರಸಂಗಗಳು ತೀರಾ ಕಡಿಮೆ. ಹಾಗಾಗಿ ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಚಟುವಟಿಕೆ, ನಿಮ್ಮ ಉದ್ಯೋಗ, ನಿಮ್ಮ ಆಸ್ತಿಯನ್ನು ಖರೀದಿ ಮಾಡುವಂಥದ್ದು ಅಥವಾ ಇನ್ನು ಯಾವುದೇ ರೀತಿಯ ಬಯಕೆಗಳು, ಆಸೆ, ಆಕಾಂಕ್ಷೆಗಳಿದ್ದರೆ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ನಿಮಗೆ ಸೂಕ್ತವಾದಂತಹ ಸಮಯ. ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೆಲಸದಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದು ಕೂಡ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾರು ತಯಾರಿ ನಡೆಸ್ತಾ ಇದ್ದೀರಿ ಅಂಥವ್ರಿಗೆ ಒಂದು ಒಳ್ಳೆಯ ಸುದ್ದಿ ಸಿಕ್ಕತ್ತೆ. ನಿಮ್ಮ ಪ್ರಯತ್ನದಲ್ಲಿ ಸಫಲತೆ ಇದೆ. ಹಾಗೆ ವೈವಾಹಿಕ ಜೀವನ ಕೂಡ ಸುಧಾರಣೆ ಆಗುವಂಥ ಸಂದರ್ಭ ಇದೆ. ಹಾಗಾಗಿನೇ ಇಲ್ಲಿ ಧರ್ಮದಿಂದ ಹಾಗೆ ಗೌರವದಿಂದ ಯಾರು ಬೇರೆಯವರ ಮಾತಿಗೆ ಬೆಲೆಯನ್ನು ಕೊಡ್ತಾರೆ ಅಂಥವ್ರಿಗೆ ವಿಶೇಷವಾದ ಅನುಕೂಲತೆಗಳು ಈ ಸಂದರ್ಭದಲ್ಲಿ ಉಂಟಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ಗುರುಗ್ರಹ ಕನ್ಯಾ ರಾಶಿಯವರ ಧಾರ್ಮಿಕ ಮನೆಯಲ್ಲಿ ಇರುತ್ತೆ. ಗುರುವಿನ ಶುಭ ಪ್ರಭಾವ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಒದಗಿ ಬರ್ತಾ ಇದೆ. ಬಾಕಿ ಇರುವಂತಹ ಕೆಲಸ ಕಾರ್ಯಗಳು ಪೂರ್ಣ ಆಗುವಂಥದ್ದು. ಹಾಗೆ ನಿಮಗೆ ಬರಬೇಕಾದಂತಹ ಸಂಪತ್ತು, ಆಸ್ತಿ, ಸ್ಥಿರಾಸ್ತಿ ಯಾವುದೇ ನಿಮ್ಮ ಭಾಗಕ್ಕೆ ಬರಬೇಕು ಅಂದರೂ ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ.
ಇನ್ನು ಉದ್ಯೋಗ, ವೃತ್ತಿ ಅಥವಾ ನಿಮ್ಮ ವ್ಯಾಪಾರ ಇದರಲ್ಲಿ ಉತ್ತಮ ಅವಕಾಶಗಳು ನಿಮಗೆ ಲಭ್ಯವಾಗುತ್ತೆ. ಆಪರ್ಚುನಿಟೀಸ್ ಅನ್ನುವಂಥದ್ದು ಬಂದೇ ಬರುತ್ತೆ. ಇದನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಬೇಕು, ಸ್ವಲ್ಪ ಅಲರ್ಟಾಗಿ ಇರಬೇಕಾಗತ್ತೆ. ಹಾಗೆ ಕೆಲವರಿಗೆ ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಆಸಕ್ತಿ ತುಂಬ ಇರುತ್ತೆ. ಆಧ್ಯಾತ್ಮಿಕ ವಿಚಾರಗಳು, ಧರ್ಮದ ವಿಚಾರಗಳು ಮನಸ್ಸಿನ ಮೇಲೆ ತುಂಬ ಪ್ರಭಾವವನ್ನು ಬೀರುವಂಥದ್ದು. ಹಾಗೆ ತುಂಬ ಬೇಗ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀರಿ ಈ ವಿಚಾರಗಳಲ್ಲಿ. ಹಾಗಾಗಿನೇ ನಿಮಗೆ ಸಂತೋಷದ ಸಮಯ ಈ ಗುರುವಿನ ನೇರ ಚಲನೆಯಿಂದ ಉಂಟಾಗ್ತಾ ಇರುವಂಥದ್ದು. ಇನ್ನು ಧನುರಾಶಿಯವರಿಗೆ ಈ ಗುರುವಿನ ಶುಭ ಪ್ರಭಾವ ಏನಿದೆ ಅದು ಬಹಳ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ. ಇಲ್ಲಿಯವರೆಗೆ ನಿಮಗೆ ಬಗೆಹರಿಯದೇ ಇದ್ದಂತಹ ಒಂದು ಸಮಸ್ಯೆ ಈಗ ಹರಿಯುತ್ತೆ. ಇನ್ನು ವಿಶೇಷವಾಗಿ ಮಾನಸಿಕ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಅದನ್ನು ನೀವು ತೊಡೆದು ಹಾಕ್ತೀರಿ, ಮುಕ್ತರಾಗ್ತೀರಿ. ಸ್ವತಂತ್ರ ಜೀವನ ನಡೆಸಲಿಕ್ಕೆ ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ಉದ್ಯೋಗಕ್ಕಾಗಿ ಪರಿತಪಿಸ್ತಾ ಇರುವಂಥವ್ರಿಗೆ, ಉದ್ಯೋಗದ ಅನ್ವೇಷಣೆಯಲ್ಲಿರುವಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಪೋಷಕರಿಂದ ನಿಮಗೆ ತುಂಬ ಬೆಂಬಲ ಇದೆ. ಹಾಗಾಗಿ ಕುಟುಂಬದ ಹಿರಿಯರಿಂದ ನೀವು ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು, ಆದಾಯದ ಹೊಸ ಮೂಲಗಳನ್ನು ಅವರ ಜೊತೆಯಲ್ಲಿ ನೀವು ಹೆಚ್ಚಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವೈವಾಹಿಕ ಜೀವನ ಮೊದಲಿಗಿಂತ ಉತ್ತಮವಾಗಿರುತ್ತೆ. ನ್ಯಾಯಾಲಯದಲ್ಲಿ ಗೆಲುವು ನಿಮಗೆ ಸಾಧ್ಯವಾಗುವಂಥದ್ದು ಇದೆ. ಏಕೆಂದರೆ ಗುರು ನ್ಯಾಯ ಅನ್ಯಾಯಗಳನ್ನು ನಿಷ್ಕರ್ಷೆ ಮಾಡುವಂಥವನು, ನ್ಯಾಯದ ಪರವಾಗಿ ಇರುವಂಥವನು, ನ್ಯಾಯಕ್ಕೆ ಕಾರಕ ಗುರು. ಹಾಗಾಗಿ ನ್ಯಾಯ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಕಾಣುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಈ ಗುರುವಿನ ನೇರ ಸಂಚಾರ ಶುಭ ಫಲಿತಾಂಶಗಳನ್ನೇ ನೀಡುತ್ತೆ. ಆತ್ಮವಿಶ್ವಾಸ ತುಂಬ ಹೆಚ್ಚಾಗುತ್ತೆ ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮ ಜೀವನ ಶೈಲಿಯಲ್ಲೂ ಕೂಡ ಬದಲಾವಣೆ ಅನ್ನುವಂಥದ್ದು ಇರುತ್ತೆ. ಇಲ್ಲಿಯವರೆಗೆ ಇದ್ದಂತಹ ಜೀವನವೇ ಬೇರೆ, ಮುಂದೆ ಇರುವಂತಹ ಜೀವನದ ಶೈಲಿಯೇ ಬೇರೆ ರೀತಿಯಲ್ಲೇ ಇರುತ್ತೆ. ಇದು ನಿಮಗೆ ತುಂಬ ಅಡ್ವಾಂಟೇಜ್ ಆಗೇ ಇರುವಂಥದ್ದು. ಹಾಗೆ ಕುಟುಂಬದಲ್ಲಿ ಹಬ್ಬದ ವಾತಾವರಣ, ನಿಮ್ಮ ಒಂದು ಸೌಲಭ್ಯಕ್ಕಾಗಿ, ನಿಮ್ಮ ಸೌಕರ್ಯ, ನಿಮ್ಮ ಮುಂದಿನ ಭವಿಷ್ಯ, ಹಾಗೆ ನೀವು ಸೆಟ್ಲ್ ಆಗಬೇಕು ಜೀವನದಲ್ಲಿ, ಈ ಬಗ್ಗೆ ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಮ ಸುತ್ತಮುತ್ತ ಇರ್ತಾರೆ, ನಿಮ್ಮ ನೆರವಿಗೆ ಬರ್ತಾರೆ. ಆರ್ಥಿಕ ಬೆಳವಣಿಗೆ ತುಂಬ ಆಗುವಂಥ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಇನ್ನು ಉದ್ಯೋಗದಲ್ಲಿ ನಿಮಗೂ ಕೂಡ ಒಂದು ಬಡ್ತಿ ಅಥವಾ ಒಂದು ವರ್ಗಾವಣೆ, ನೀವು ಬಯಸುವಂಥ ಜವಾಬ್ದಾರಿಗಳು ಸಿಕ್ಕುವಂಥದ್ದು ಕೂಡ ಇದೆ. ಒಡ ಹುಟ್ಟಿದವರ ಬೆಂಬಲ ಕೂಡ ನೀವು ಪಡ್ಕೊಳ್ತೀರಿ. ವೃತ್ತಿ ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಒಂದು ಒಳ್ಳೆಯ ಹೆಸರನ್ನು, ಕೀರ್ತಿ ಸಂಪಾದನೆಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಆರೋಗ್ಯ ಸುಧಾರಣೆಯಾಗುತ್ತೆ, ಬಹಳ ಮುಖ್ಯವಾಗಿ ನಿಮಗೆ. ಒಟ್ಟಾರೆ ಈ ಗುರುವಿನ ನೇರ ಚಲನೆ ಏನಿದೆ ಅದು ವಿಶೇಷ ಫಲವನ್ನು ನಿಮಗೆ ತಂದು ಕೊಡುವಂಥದ್ದು. ಹಾಗಾಗಿ ಬಂಧುಗಳೇ, ಈ ಗುರು 119 ದಿನಗಳ ವಕ್ರ ಚಲನೆಯಿಂದ ನೇರ ಚಲನೆಗೆ ಮೊನ್ನೆ ಮಂಗಳವಾರದ ದಿನ ಬಂದಿರುವಂಥವನು. ಹಾಗಾಗಿ ಗುರುವಿನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ಇನ್ನು ಉಳಿದ 7 ರಾಶಿಯವರಿಗೂ ಕೂಡ ಗುರುವಿನಿಂದ ಅಷ್ಟೊಂದು ಅಶುಭ ಫಲಗಳೇನೂ ಇರಲ್ಲ. ಏಕೆಂದರೆ ಗುರು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಉಂಟು ಮಾಡುವಂಥವನು, ಎಲ್ಲರ ಶ್ರೇಯಸ್ಸನ್ನು ಕಾಪಾಡುವಂಥವನು. ಹಾಗಾಗಿ ಗುರುಗ್ರಹವನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ನೈಜ ಗುರುಗಳ ದರ್ಶನ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ಕುಟುಂಬ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಕುಟುಂಬದ ವಿದ್ಯಮಾನಗಳು ಈ ದಿನ ನಿಮಗೆ ಮಿಶ್ರ ಫಲವನ್ನು ತರುತ್ತೆ. ಜೊತೆಗೆ ಗ್ರಹಗತಿಗಳು ಕೂಡ ನಿಮಗೆ ಎಲ್ಲವೂ ಫೇವರಬಲ್ ಆಗಿಲ್ಲ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗುತ್ತೆ. ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವೇ ನಡಿಬೇಕಾದಂಥ ಪರಿಸ್ಥಿತಿ ಕೂಡ ಬರುತ್ತೆ, ಒತ್ತಡ ಇರುತ್ತೆ. ಹಾಗಾಗಿ ಈ ಆಂತರಿಕವಾಗಿ ಬಾಹ್ಯವಾಗಿ ಈ ದಿನ ಒತ್ತಡವನ್ನು ನೀವು ಎದುರಿಸಬೇಕಾಗತ್ತೆ. ಇದೇ ಒಂದು ರೀತಿಯ ಸ್ಪರ್ಧೆಯ ರೀತಿಯಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲೂ ಕೂಡ ನಿಮಗೆ ಅನ್ಹೆಲ್ತಿ ಕಾಂಪಿಟೇಷನ್ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ತುಂಬ ತಾಳ್ಮೆಯಿಂದ ನೀವು ವರ್ತಿಸಬೇಕಾಗತ್ತೆ. ಹಾಗೆ ನಿಮ್ಮಲ್ಲಿ ಎಷ್ಟೇ ಆತ್ಮವಿಶ್ವಾಸ ಇದ್ದರೂ ಕೂಡ ಕೆಲಸಗಳ ಒತ್ತಡದಲ್ಲಿ ಒಂದು ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಏನು ಮಾಡಬೇಕು ಅನ್ನುವಂಥದ್ದು ತೋಚಲ್ಲ, ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಕೂಡ ಈ ದಿನ ನಿಮಗೆ ಕಡಿಮೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಆಸೆಗಳನ್ನು ಯಾವುದೇ ಪೂರ್ವಾಪರ ವಿಚಾರ ಇಲ್ಲದೆ ಪೂರೈಸಿಕೊಳ್ಳುವಂಥ ಒಂದು ಪ್ರಯತ್ನ ಏನೋ ಮಾಡ್ತೀರಿ, ಆದರೆ ಪ್ರಯತ್ನ ನಿಮಗೆ ಅಷ್ಟೊಂದು ಪೂರ್ಣ ಫಲವನ್ನು ತರಲ್ಲ. ಹಾಗೆ ಮಾತಿನಿಂದ ಕೆಲವು ಅನರ್ಥಗಳಾಗುವಂಥದ್ದಿದೆ.
ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಇನ್ನು ಕುಟುಂಬಸ್ಥರು ಈ ದಿನ ನಿಮ್ಮ ಮಾತನ್ನು ಕೇಳಲ್ಲ. ಇದರಿಂದ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಬಯಕೆಯನ್ನು, ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ನ್ಯಾಯಯುತ ಮಾರ್ಗವನ್ನು ಅನುಸರಣೆ ಮಾಡಿ. ಅದು ನಿಮಗೆ ಯಾವತ್ತೂ ಕೂಡ ಶ್ರೀರಕ್ಷೆಯಾಗಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಈ ದಿನ ಗುರುಗಳನ್ನು ದರ್ಶನ ಮಾಡಿ, ಹಾಗೆ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ಗುರು ಕೂಡ ನಿಮ್ಮ ರಾಶಿಯಲ್ಲೇ ಇರುವಂಥವನು. ಅದರಲ್ಲೂ ವಕ್ರ ತ್ಯಾಗವನ್ನು ಮಾಡಿರುವಂಥ ಗುರು ನೇರ ಚಲನೆಯಲ್ಲಿದ್ದಾನೆ. ಹಾಗಾಗಿ ಈ ದಿನ ನಿಮಗೆ ಸಂತೋಷದ ದಿನ. ಗುರು ಚಂದ್ರ ಒಟ್ಟಿಗೆ ಇದ್ದರೆ ಗಜಕೇಸರಿ ಯೋಗದಂತಹ ಅನುಕೂಲತೆಗಳು ನಿಮಗೆ ಒದಗಿ ಬರುತ್ತೆ. ಕೈಲಾಗದೇ ಬಿಟ್ಟಿರುವಂತಹ ಕೆಲಸಗಳು, ಸ್ಪಷ್ಟವಾಗಿ ಗೊತ್ತಿಲ್ಲದೇ ಇದ್ದಂತಹ ನೆಗ್ಲೆಕ್ಟ್ ಮಾಡಿರುವಂತಹ ಕೆಲಸಗಳು ಈ ದಿನ ಪೂರ್ಣವಾಗುತ್ತೆ. ಹಾಗಾಗಿ ಈ ವಿಶೇಷ ಸಂದರ್ಭಗಳಲ್ಲಿ ನಿಮ್ಮನ್ನು ನೀವು ಅರಿತುಕೊಳ್ಳುವಂಥದ್ದು, ನಿಮ್ಮ ಬಗ್ಗೆ ನಿಮ್ಮ ಸುತ್ತಮುತ್ತಲಿರುವಂಥವರು ಕೂಡ ಒಂದು ರೀತಿಯ ಭಾವನೆ, ಗೌರವ ಸಿಕ್ಕುವಂಥದ್ದು ಇದೆ. ಹಾಗೆ ನೀವು ಎಂದೋ ಬಯಸಿರುವಂಥ ವಸ್ತು ಈ ದಿನ ನಿಮಗೆ ಅನಿರೀಕ್ಷಿತವಾಗಿ ಸಿಕ್ಕತ್ತೆ. ಹಾಗೆ ಸಂಗಾತಿಯ ಆಯ್ಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ದರೆ ಅದು ಕೂಡ ಪರಿಹಾರ ಆಗುತ್ತೆ. ನಿಮ್ಮ ಭವಿಷ್ಯ ಏನಿದೆ, ಮುಂದಿನ ಜೀವನ, ಇದರ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ದಿನ ಕೂಡ. ಇದು ಒಂದು ಟರ್ನಿಂಗ್ ಪಾಯಿಂಟ್ ನಿಮಗೆ. ಹಾಗೆ ಈ ದಿನ ನಿಮ್ಮ ಅಧಿಕಾರಿ ಒಂದು ಇನ್ಫ್ಲೂಯೆನ್ಸನ್ನು ಅಥವಾ ನಿಮ್ಮಲ್ಲಿರುವಂಥ ಪ್ರಭಾವವನ್ನು ಬಳಸ್ಕೊಳ್ಳುವಂಥದ್ದು, ಅದರಿಂದ ಕಾರ್ಯಸಾಧನೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ವ್ಯವಹಾರಗಳು ತುಂಬ ಅದ್ಭುತವಾಗಿ ನಡೆಯುತ್ತೆ. ವ್ಯಾಪಾರದ ವಿಸ್ತರಣೆಯಾಗುತ್ತೆ. ಲಾಭಾಂಶ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯಾಪಾರದಲ್ಲೂ ಕೂಡ ಒಂದು ಹೊಸತನವನ್ನು ಕಾಣುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರ ಮತ್ತು ನಿಮ್ಮ ಸಂಗಾತಿ ಇವರ ಒಂದು ಅಭಿಪ್ರಾಯವನ್ನು ಪಡೆದು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ನೆಚ್ಚಿನ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳು ಇರುತ್ತೆ. ಹಾಗೆ ನಿಮಗೆ ನಿಮ್ಮ ಒಂದು ಸ್ಥಾನದ ಬಗ್ಗೆ, ನಿಮ್ಮ ಒಂದು ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ಅರಿವಿದ್ರೂ ಕೂಡ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತೀರಿ. ಅದು ಅಡ್ವೆಂಚರಸ್ ಆಗಿ ಇರುತ್ತೆ. ನಿಮ್ಮ ಅದೃಷ್ಟವನ್ನೇ ಈ ದಿನ ನೀವು ಬದಲಾವಣೆ ಮಾಡಲಿಕ್ಕೆ ಹೋಗುವಂಥ ಒಂದು ಧೀರತನ ಇರುತ್ತೆ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಮಗೆ ಒಳ್ಳೆಯದನ್ನು ತರುತ್ತೆ ಅನ್ನೋವಂಥದ್ದನ್ನು ನೀವೇ ನಿರ್ಧರಿಸಬೇಕಾಗತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗಾಗಿ ಆದಾಯ ಕಡಿಮೆ ಇದ್ದರೂ ಕೂಡ ನೀವು ಒಂದು ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಒಂದು ದೊಡ್ಡ ಸಾಹಸವನ್ನು ಮಾಡಲಿಕ್ಕೆ ಹೋಗ್ತೀರಿ, ಸಾಲ ಮಾಡ್ತೀರಿ, ಬಡ್ಡಿ ಕಟ್ಟಬೇಕಾಗತ್ತೆ. ಮುಂದೆ ಸ್ವಲ್ಪ ಬದುಕು ನಿಮಗೆ ಕಷ್ಟಕರವಾಗಿರುತ್ತೆ. ಹಾಗಾಗಿನೇ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಬಂದರೆ ಆದಷ್ಟು ಮುಂದಕ್ಕೆ ಹಾಕುವಂಥದ್ದನ್ನು ಮಾಡಿ. ಈ ದಿನ ಹಣದ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗೂ ಕೂಡ ತೊಂದರೆಗಳು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ. ಸಮಸ್ಯೆಗಳನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತೀರಿ. ಒಂದು ಸಣ್ಣ ತಪ್ಪು ಅಗಾಧವಾದಂತಹ ಪಶ್ಚಾತ್ತಾಪಕ್ಕೆ ಕಾರಣವಾಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಎಲೆ ಮರೆ ಕಾಯಿಯಂತೆ ಈ ದಿನ ನೀವು ಇರಬೇಕಾಗತ್ತೆ. ಇನ್ನು ಈ ಭೂಮಿಯ ವ್ಯವಹಾರಗಳಲ್ಲಿ ನಿಮಗೆ ಅಲ್ಪ ಸ್ವಲ್ಪ ಜಯ ಈ ದಿನ ಸಿಕ್ಕತ್ತೆ. ಪ್ರಯತ್ನ ಚೆನ್ನಾಗಿದೆ, ಆದರೆ ಅದು ಬಗೆಹರಿಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸಬೇಕಾಗತ್ತೆ, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಯಾರದ್ದೋ ಮಾತನ್ನು ಕೇಳಿ ಹೂಡಿಕೆ ಮಾಡುವಂಥದ್ದು, ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಏನಾದರೂ ಇದ್ದರೆ ಅದನ್ನು ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದುವರಿರಿ. ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಆಗಲಿ, ನಿಮ್ಮ ಗೆಳೆತನ ಆಗಲಿ, ನಿಮ್ಮ ಕುಟುಂಬದ ವ್ಯವಸ್ಥೆಯಲ್ಲಾಗಲಿ ಸ್ವಲ್ಪ ಅಸ್ತವ್ಯಸ್ತತೆ ಅನ್ನುವಂಥದ್ದು ಇರುತ್ತೆ. ಅದನ್ನು ನೀವು ಸ್ವಲ್ಪ ಅವಲೋಕನ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.
ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ನಿಮ್ಮ ಆದಾಯದ ಮೂಲ ಏನಿದೆ ಅದು ಕೂಡ ನಿಮಗೆ ನೆಮ್ಮದಿಯನ್ನು ತರುತ್ತೆ. ಹೊಸ ಸಂಪಾದನೆ ಆಗುತ್ತೆ, ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಈ ದಿನದಲ್ಲಿ. ಇನ್ನು ಕೆಲವರ ನೋವಿಗೆ ಸ್ಪಂದಿಸುವಂಥ ಒಂದು ಹೃದಯವಂತಿಕೆ ಈ ದಿನ ಇರುತ್ತೆ. ಹಾಗಾಗಿ ಕೆಲವೊಬ್ಬರ ವಿಚಾರದಲ್ಲಿ ತುಂಬ ಅನುಕಂಪವನ್ನು ತೋರುವಂಥದ್ದು, ಸಾಫ್ಟ್ ಕಾರ್ನರ್ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಶತ್ರುಗಳ ಒಂದು ಅನ್ಯಾಯಕ್ಕೆ ಸಾಕ್ಷಿ ಎನ್ನುವಂಥದ್ದು ನಿಮಗೆ ದೊರೆಯುವಂಥದ್ದು. ಹಾಗಾಗಿ ಅನ್ಯಾಯ ಮಾಡಿದ್ದಾರೆ, ನಿಮಗೆ ಮೋಸ ಮಾಡಿದ್ದಾರೆ ಅಂಥವರು ಕೂಡ ಈ ದಿನ ನಿಮ್ಮ ಬಗ್ಗೆ ಒಂದು ವಿಶೇಷವಾದಂತಹ ಅನುಕಂಪವನ್ನು ಹೊಂದಿರ್ತಾರೆ. ಅವರಿಂದ ಸಹಾಯ ಏನೂ ಆಗಲ್ಲ, ಆದರೆ ಉಪಟಳ ಅಂತೂ ಇರಲ್ಲ. ಇನ್ನು ಈ ದಿನದಲ್ಲಿ ಎಲ್ಲ ಕಡೆ ನಿಮಗೆ ಸಕಾರಾತ್ಮಕವಾದಂಥ ಒಂದು ಪ್ರತಿಕ್ರಿಯೆಗಳಿದೆ, ಪಾಸಿಟಿವ್ ರೆಸ್ಪಾನ್ಸ್ ಅನ್ನುವಂಥದ್ದು ಇರುತ್ತೆ. ನೀವು ಎಲ್ಲೇ ಹೋಗಿ ಯಾವುದೇ ಕೆಲಸವನ್ನು ಮಾಡಿ ಅಲ್ಲಿ ಜಯ ನಿಮಗೆ ಸಿಕ್ಕುವಂಥ ಒಂದು ಭಾವನೆ ಬರುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಸೌಹಾರ್ದಯುತವಾದಂತಹ ಸಂಬಂಧದಿಂದ ನೆಮ್ಮದಿ ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಒಂದು ವಿಶೇಷ ದಿನ ಕೂಡ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯವನ್ನು ಕಡೆಗಣಿಸಬೇಡಿ, ಏಕೆಂದರೆ ಆರೋಗ್ಯ ನಿಮಗೆ ಬಹಳ ಮುಖ್ಯವಾಗಿರುತ್ತೆ. ಅದರ ಜೊತೆಯಲ್ಲಿ ಈ ದಿನದಲ್ಲಿ ಆರೋಗ್ಯಕ್ಕಾಗಿ ಸ್ವಲ್ಪ ನಿಮಗಾಗಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗಾಗಿ ಖರ್ಚು ಹೆಚ್ಚಾಗಬಹುದು. ಆದರೂ ಕೂಡ ತಾಳ್ಮೆಯಿಂದ ನೀವು ನಿಮ್ಮ ಈ ಪರೀಕ್ಷೆಗಳು ಏನು ಬರುತ್ತೆ ಅದನ್ನು ಎದುರಿಸುವಂಥ ಒಂದು ಸಾಹಸವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ತಾಯಿಯವರ ಆಶೀರ್ವಾದ, ಅವರ ಸಹಾಯ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ, ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ತುಂಬ ನಿಗಾ ಇದೆ. ಹಾಗಾಗಿ ಈ ಕೆಲಸದ ಆಗು ಹೋಗುಗಳಾಗಲಿ, ಅದರ ಸಾಧಕ ಬಾಧಕಗಳಾಗಲಿ ನಿಮಗೆ ಸ್ಪಷ್ಟವಾಗಿ ಈ ದಿನ ಒಂದು ಚಿತ್ರಣ ಸಿಕ್ಕತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋವಂಥದ್ರ ಬಗ್ಗೆ ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ನಿಮ್ಮನ್ನು ಮುನ್ನಡೆಸುತ್ತೆ. ಇದು ನಿಮಗೆ ಕೀರ್ತಿ, ಗೌರವ, ಸ್ಥಾನಮಾನ, ಹಾಗೆ ಒಂದು ಒಳ್ಳೆಯ ಆದಾಯ ಇದನ್ನು ಕೂಡ ತರುತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ಕೂಡ ತಂದು ಕೊಡುವಂಥದ್ದಿದೆ. ಆದರೂ ಕೂಡ ಖರ್ಚು ಸ್ವಲ್ಪ ಜಾಸ್ತಿ ಆಗ್ಬೋದು, ಆದರೆ ಆ ಬರುವಂಥ ಒಂದು ಸೌಕರ್ಯದಲ್ಲಿ, ಬರುವಂಥ ಲಾಭದಲ್ಲಿ ಈ ದಿನ ನೀವು ಸಂತೋಷದಿಂದ ಇರ್ತೀರಿ. ಹಾಗೆ ಈ ದಿನ ಅಧಿಕಾರಿಗಳಿಂದ ಕೆಲವೊಮ್ಮೆ ತೊಂದರೆಗಳಾಗ್ತಾ ಇದೆ ಅಂದರೂ ಕೂಡ ಅವರು ನೀಡುವಂಥ ಮಾರ್ಗದರ್ಶನ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಿ ನಿಲ್ಲುತ್ತೆ. ಹಾಗೆ ಅಪರಿಚಿತ ವ್ಯಕ್ತಿಗಳ ಜೊತೆ ಕೂಡ ವ್ಯವಹಾರವನ್ನು ಮಾಡುವಂಥವರು ನೀವು. ಅಂಥ ಒಂದು ಮಾತಿನ ಚಾಕಚಕ್ಯತೆ ಇದೆ. ಆದರೆ ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ತೀರಾ ಇತ್ತೀಚೆಗೆ ಪರಿಚಯ ಆದಂಥವರ ಜೊತೆಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಎಂದೋ ಆಗಿರುವಂಥ ಘಟನೆಯನ್ನು ನೆನಪಿಸ್ಕೊಳ್ತೀರಿ, ಅದನ್ನು ಪೋಸ್ಟ್ ಮಾರ್ಟಮ್ ಮಾಡ್ತೀರಿ. ಹಾಗಾಗಿ ಮನಸ್ಸಿಗೆ ದುಃಖ ಉಂಟಾಗುವಂಥದ್ದು, ಸಮಯ ವ್ಯರ್ಥ ಆಗುವಂಥದ್ದು ಈ ಒಂದು ಸಂದರ್ಭದಲ್ಲಿ ಮಾತ್ರ. ಹಾಗಾಗಿ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ, ಸಮಯ ವ್ಯರ್ಥ ಮಾಡಬೇಡಿ. ಏಕೆಂದರೆ ಈ ದಿನ ನಿಮ್ಮಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಬೇಕಾದಷ್ಟಿದೆ. ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಹೊಸ ಮಾರ್ಗೋಪಾಯ ದೊರೆಯುವಂಥದ್ದಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಹಾಗೆ ನಿಷ್ಠೆಯಿಂದ, ನಂಬಿಕೆಯಿಂದ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗುರು ದರ್ಶನವನ್ನು ಮಾಡಿ, ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗ್ತಾ ಇದೆ. ಕೆಲಸಗಳಿಂದ ಬರುವಂಥ ಫಲಿತಾಂಶಗಳು ನಿಧಾನ ಆಗ್ತಾ ಇದೆ. ಫಲಿತಾಂಶ ಬಂದರೂ ಕೂಡ ನಿಮಗೆ ಅನಾನುಕೂಲ ಆಗ್ತಾ ಇದೆ. ಈ ಎಲ್ಲ ವಿದ್ಯಮಾನಗಳಿಂದ ಈ ದಿನ ಸ್ವಲ್ಪ ಬೇಸರ ಆಗುವಂಥದ್ದಿದೆ. ಅದರಲ್ಲೂ ಈ ಬೇಸರವನ್ನು ನೀವು ಮಾತಿನ ಮೂಲಕ ಹೊರ ಹಾಕ್ಬಿಡ್ತೀರಿ. ತಾಳ್ಮೆ ಇಲ್ಲ, ಕೋಪ ಜಾಸ್ತಿ. ಹಾಗಾಗಿನೇ ನಿಮ್ಮ ಮಾತನ್ನು ಕೇಳಿಸ್ಕೊಂಡವ್ರಿಗೂ ಕೂಡ ಈ ದಿನ ಕಸಿವಿಸಿ ಉಂಟಾಗತ್ತೆ. ಹಾಗೆ ತೀರಾ ಬೇಕಾದಂಥವರ
ಜೊತೆಯಲ್ಲಿ ನಿಮ್ಮ ಹತ್ತಿರದ ಬಂಧುಗಳೋ, ಸ್ನೇಹಿತರೋ, ಕುಟುಂಬಸ್ಥರೋ ಇವರ ಜೊತೆಯಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಹಣದ ಹೂಡಿಕೆ ವಿಚಾರ, ವಸ್ತುವಿನ ಖರೀದಿ ವಿಚಾರ, ಅಥವಾ ಈ ಸಾಲವನ್ನು ತೀರಿಸಬೇಕು, ಹೊಸದಾಗಿ ಸಾಲವನ್ನು ಕೊಡಬೇಕು, ಇಂಥ ವಿದ್ಯಮಾನಗಳೇನಾದರೂ ಹಣಕಾಸಿನ ವಿಚಾರವಾಗಿ ಇದ್ದರೆ ಒಂದಲ್ಲ 2 ಸಲ ಯೋಚನೆ ಮಾಡಿ. ಏಕೆಂದರೆ ಈ ದಿನ ನಿಮಗೆ ಯಾವುದೇ ರೀತಿಯ ಅನುಕೂಲತೆಗಳು ಬರುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಹಾಗೆ ಈ ದಿನದಲ್ಲಿ ಅಹಿತಕರ ಘಟನೆಗಳು ನಿಮ್ಮ ಏಕಾಗ್ರತೆಗೆ ಭಂಗವನ್ನು ತರಬಹುದು. ಕಾನ್ಸಂಟ್ರೇಷನ್ ಇಲ್ಲಿ ಕದಡುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಸಂಯಮದಿಂದ ವರ್ತನೆ ಮಾಡಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಬೇಕಾಗತ್ತೆ. ಹಾಗಾಗಿ ಪರಸ್ಪರ ಭಿನ್ನಾಭಿಪ್ರಾಯ ಇರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ನೇರ ಮಾತು ಇರಬೇಕು. ಭಿನ್ನಾಭಿಪ್ರಾಯ ಯಾಕೆ ಬಂತು, ಅದು ಹೇಗೆ ಹೋಗುತ್ತೆ, ಅದು ಅನ್ನುವಂಥ ವಿಚಾರವನ್ನು ಈ ದಿನ ನೀವು ಸ್ವಲ್ಪ ಮನನ ಮಾಡಿಕೊಳ್ಬೇಕು. ಪ್ರಾಕ್ಟಿಕಲ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮಲ್ಲಿರುವಂಥ ಸತ್ಯವನ್ನು ಮರೆಮಾಚಲಿಕ್ಕೆ ಈ ದಿನ ಒಂದು ಹೊಸ ತಂತ್ರವನ್ನು ಹೂಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ನಿಮ್ಮ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ತುಂಬ ಪ್ರೊಜೆಕ್ಟ್ ಮಾಡ್ಕೊಳ್ತೀರಿ, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತೀರಿ. ಆ ಒಂದು ಸನ್ನಿವೇಶದಿಂದ ಎಸ್ಕೇಪ್ ಆಗಲಿಕ್ಕೆ ಸಣ್ಣ ಪುಟ್ಟ ಸುಳ್ಳುಗಳನ್ನು ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗಗಳಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ, ಮಿಶ್ರ ಫಲಗಳೇ ಇರುವಂಥದ್ದು. ಅದರಲ್ಲೂ ಈ ದಿನದ ಪ್ರಯಾಣದಲ್ಲಿ ಸುರಕ್ಷತೆಯ ಬಗ್ಗೆ ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಆದಷ್ಟು ಬೇರೆಯವರ ವಾಹನವನ್ನು ಈ ದಿನ ಓಡಿಸಬೇಡಿ. ಇನ್ನು ಹಣದ ಕೊರತೆ ಇಲ್ಲದೇ ಇದ್ದರೂ ಕೂಡ ನೀವು ಕೆಲವೊಂದು ವಿಚಾರಗಳಲ್ಲಿ ಬಹಳ ವಿಚಿತ್ರವಾದ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಕೈಯಲ್ಲಿ ಹಣ ಇದ್ದರೂ ಕೂಡ ಈ ದಿನ ದುಂದು ವೆಚ್ಚ ಮಾಡುವಂಥದ್ದು, ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ಒಂದು ಟೆಂಪ್ಟೇಷನ್ ಜಾಸ್ತಿ ಇರುತ್ತೆ. ಮನಸ್ಸು ಏನೋ ಈ ದಿನದಲ್ಲಿ ಉಲ್ಲಾಸಿತ ಕಾರ್ಯಕ್ಕೆ ಹಣ ಖರ್ಚು ಮಾಡೋಣ ಅನ್ನುವಂಥ ಒಂದು ಸ್ಥಿತಿಯಲ್ಲಿರ್ತೀರಿ. ಇದು ಅಷ್ಟೊಂದು ಒಳ್ಳೆಯದಲ್ಲ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನದಲ್ಲಿ ನಿಮ್ಮ ಮಕ್ಕಳ ಒಂದು ಬದಲಾವಣೆಯನ್ನು ನೀವು ಗಮನಿಸ್ತೀರಿ. ಅವರ ನಡತೆಯನ್ನು ಈ ದಿನ ನೀವು ಬಹಳ ಹತ್ತಿರದಿಂದ ನೋಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮಕ್ಕಳಿಗೂ ಕೂಡ ಒಂದು ತಿಳುವಳಿಕೆ ಹೇಳುವಂಥ ಒಂದು ಧಾಟಿಯಲ್ಲಿರ್ತೀರಿ. ಹಾಗೆ ಆ ತಿಳುವಳಿಕೆ, ಆ ಸಲಹೆ ಏನಿದೆ ಅದು ಅಷ್ಟೊಂದು ಕಾರ್ಯಸಿಂಧುವನ್ನು ಉಂಟು ಮಾಡಲ್ಲ. ಸ್ವಲ್ಪ ನೋಡಿಕೊಂಡು ಸಮಯವನ್ನು ನೋಡಿ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳಬೇಕಾಗತ್ತೆ. ಏಕಾಏಕಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲವರಿಗೆ ಸಲಹೆಯನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ನಿಮ್ಮ ಅಸಹಾಯಕತೆ ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬರುತ್ತೆ. ಎಲ್ಲವೂ ಇದೆ, ಆದರೆ ಏನೋ ಒಂದು ಕೊರತೆ ನಿಮ್ಮನ್ನು ಈ ದಿನ ಕಾಡುತ್ತೆ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ವಿಘ್ನಗಳು ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರದಲ್ಲಿ ಚಂದ್ರ ಇರುವಂಥ ದಿನ. ಅದರಲ್ಲೂ ಗುರುವಿನ ಜೊತೆಯಲ್ಲಿ ಚಂದ್ರ ಇದ್ದಾಗ ಈ ದಿನ ನಿಮಗೆ ಶುಭ ಫಲಗಳು ಉಂಟಾಗುವಂಥದ್ದು, ಮನಸ್ಸಿಗೆ ಸಂತೋಷ, ಆತ್ಮವಿಶ್ವಾಸ ಹೆಚ್ಚಳವಾಗಿರುವಂಥದ್ದು. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ವಿಶೇಷ ಮುತುವರ್ಜಿಯಿಂದ ನೀವು ಪ್ರಾರಂಭ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆ, ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಪ್ರತಿಭೆ ಇದನ್ನು ಆಧರಿಸಿನೇ ಕೆಲಸಗಳು ಸಿಕ್ಕುವಂಥದ್ದಿದೆ. ಒಟ್ಟಾರೆ ಕೆಲಸ ಕಾರ್ಯಗಳನ್ನು ತುಂಬ ಖುಷಿಯಿಂದ ಈ ದಿನ ನಿರ್ವಹಣೆ ಮಾಡ್ತೀರಿ. ಹಾಗೆ ನಿಮ್ಮ ಪ್ರಯತ್ನಗಳು ಈ ದಿನ ಯಶಸ್ವಿಯಾಗುತ್ತೆ, ನಿಮ್ಮ ಬಯಕೆಗಳು ಈ ದಿನ ಈಡೇರುತ್ತೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ಹಾಗೆ ನಿಮ್ಮ ಸಂಗಾತಿಗಾಗಿ ಒಂದು ಪುಟ್ಟ ಉಡುಗೊರೆಯನ್ನು ಕೊಡುವಂಥ ಅವಕಾಶ ಕೂಡ ಇದೆ. ಹಾಗಾಗಿ ಅವರಲ್ಲಿರುವಂಥ ಒಳ್ಳೆಯ ತನವನ್ನು ಈ ದಿನ ನೀವು ಹೇಳುವಂಥದ್ದನ್ನು ಮಾಡಿ, ಅದನ್ನು ಐಡೆಂಟಿಫೈ ಮಾಡಿ. ಹಾಗಾಗಿ ಅದನ್ನು ನೀವು ಪದೇ ಪದೇ ಉಚ್ಚಾರ ಮಾಡೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಂಗಾತಿಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ, ಸದಭಿಪ್ರಾಯ ಬರುವಂಥದ್ದು ಕೂಡ ಇರುತ್ತೆ. ಇದು ನಿಮ್ಮ ಜೀವನದ ದೃಷ್ಟಿಯಿಂದ ಉತ್ತಮವಾದಂಥ ಪ್ರಯತ್ನ. ಹಾಗೆ ಈ ದಿನದಲ್ಲಿ ನಿಮ್ಮ
ಆದಾಯ, ನಿಮ್ಮ ಹಣಕಾಸಿನ ವ್ಯವಹಾರಗಳು, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯತ್ತ ನಡೆಯುತ್ತೆ. ಹಾಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ದಿನ ನಿಮಗೆ ಬರುವಂತಹ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯದಲ್ಲಿ ತುಂಬ ತಾಳ್ಮೆ ಇದೆ, ತುಂಬ ಪೇಷನ್ಸ್ ಇದೆ. ಅದಕ್ಕಾಗಿಯೇ ಹಿಡಿದ ಕಾರ್ಯವನ್ನು ಪೂರ್ಣಗೊಳಿಸ್ತೀರಿ. ಹಾಗೆ ಪ್ರತಿಯೊಬ್ಬರೂ ಕೂಡ ಈ ದಿನ ನಿಮ್ಮ ಬಗ್ಗೆ, ನಿಮ್ಮಲ್ಲಿರುವಂಥ ಒಂದು ಪಾಸಿಟಿವ್ ನೇಚರ್ ಏನಿದೆ ಇದರ ಬಗ್ಗೆ ಮಾತಾಡುವಂಥದ್ದು ಕೂಡ ಇರುತ್ತೆ. ಆದರೆ ಸ್ತ್ರೀಯರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಸೆನ್ಸಿಟಿವ್ ಆಗಿ ಇರಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ನೃಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ದಿನ, ಉತ್ತಮ ಫಲಿತಾಂಶಗಳು ಸಿಕ್ಕುವಂಥ ದಿನ. ಅದರಲ್ಲೂ ಷಷ್ಠದಲ್ಲಿ ಚಂದ್ರ ಇದ್ದಾಗ ಗುರುವಿನ ಜೊತೆ, ಗುರು ನಿಮ್ಮ ರಾಶಿಯ ಅಧಿಪತಿ ಚಂದ್ರನೊಂದಿಗೆ ಇದ್ದಾನೆ. ಇದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ, ಮನಸ್ಸು ತಿಳಿಯಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಮನಸ್ಸಿನಲ್ಲಿ ಖಾಲಿ ಇದ್ದಾಗ ಹೊಸ ವಿಚಾರಗಳನ್ನು ತುಂಬಿಕೊಳ್ಳಿಕ್ಕೆ, ಹೊಸ ಕೆಲಸಗಳ ಒಂದು ಯೋಜನೆಯನ್ನು ಮಾಡಿಕೊಳ್ಳಿಕ್ಕೆ ತುಂಬ ಸೂಕ್ತವಾದಂಥ ಸಂದರ್ಭ ಒದಗಿ ಬರುತ್ತೆ. ಇನ್ನು ಈ ದಿನದಲ್ಲಿ ತೃಪ್ತಿ ಮತ್ತು ಸಂತೋಷ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನುವಂಥದ್ದೇ ನಿಮಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿಯುವಂಥದ್ದಿದೆ. ಏಕೆಂದರೆ ಈ ಎರಡೂ ಕೂಡ ನಿಮಗೆ ಸರ್ಪ್ಲಸ್ ಆಗೇ ಈ ದಿನ ಇರುತ್ತೆ. ಆದರೆ ಈ ದಿನದಲ್ಲಿ ಸ್ನೇಹಿತರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ವಿವೇಚನೆ ಇರಲಿ. ಅಧಿಕಾರ ಇದೆ ಅಂತ ಹೇಳಿ ಅದನ್ನು ದುರುಪಯೋಗಪಡಿಸ್ಕೊಳ್ಬಾರ್ದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಒಂದು ವ್ಯವಹಾರದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥದ್ದಿದೆ. ವ್ಯಾಪಾರದಲ್ಲಿ ಕೆಲವೊಂದು ಬೆಂಬಲಗಳು ಸಿಕ್ಕುವಂಥದ್ದು, ಸರ್ಕಾರದ ಕಾನೂನುಗಳು ಕೂಡ ನಿಮಗೆ ಪೂರಕವಾಗೇ ಈ ದಿನ ನಿಲ್ಲುವಂಥದ್ದಿದೆ. ಹಾಗೆ ನಿಮ್ಮ ಸಂಗಾತಿಯ ಬೆಂಬಲ ನಿಮ್ಮ ಕಾರ್ಯಗಳಿಗೆ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹವನ್ನು ತರುವಂಥದ್ದು. ನಿಮ್ಮ ಪರವಾಗಿ ಈ ದಿನ ಕೆಲಸ ಮಾಡಲಿಕ್ಕೆ ನಿಮ್ಮ ಕುಟುಂಬಸ್ಥರು ಇದ್ದಾರೆ, ನಿಮ್ಮ ಸಂಗಾತಿಯೂ ಕೂಡ ಇರ್ತಾರೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಖುಷಿಯನ್ನು ಕೊಡುವಂಥದ್ದು. ಹಾಗೆ ಈ ದಿನ ಅಗತ್ಯವಿದ್ದಾಗ ಮಾತ್ರ ಸಾಲದ ಬಗ್ಗೆ ಆಲೋಚನೆ ಮಾಡಿ, ಇಲ್ಲಾಂದರೆ ಸಾಲ ಮಾಡುವ ಬಗ್ಗೆ ಅಥವಾ ಸಾಲ ತೀರಿಸುವ ಬಗ್ಗೆ ಈ ದಿನದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನವನ್ನು ಮರುಪರಿಶೀಲನೆ ಮಾಡಿ. ಇನ್ನು ಈ ಸ್ಥಿರಾಸ್ತಿ ವಿಚಾರ, ಗೃಹ ನಿರ್ಮಾಣದ ವಿಚಾರ ನಿಮಗೆ ಸಂತೋಷವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಪಂಚಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಕುಟುಂಬಸ್ಥರಿಂದ, ನಿಮ್ಮ ಮಕ್ಕಳಿಂದ ಈ ದಿನ ಸ್ವಲ್ಪ ತ್ರಾಸ ಉಂಟಾಗುವಂಥದ್ದು, ಅವರಿಂದ ಏನೋ ಒಂದು ಒತ್ತಡ ಇರುತ್ತೆ. ಮಕ್ಕಳಿಲ್ಲದವರಿಗೆ ಮಕ್ಕಳಿಲ್ಲವಲ್ಲ ಅನ್ನುವಂಥ ಚಿಂತೆ, ಮಕ್ಕಳಿದ್ದವರಿಗೆ ಮಕ್ಕಳು ಹೀಗಾದರಲ್ಲ, ಅವರನ್ನು ಸರಿದಾರಿಗೆ ತರಬೇಕು ಅನ್ನುವಂಥ ಒಂದು ಚಿಂತೆ ಇದ್ದೇ ಇರುತ್ತೆ. ಒಟ್ಟಾರೆ ಕುಟುಂಬಕ್ಕಾಗಿ ಈ ದಿನ ನೀವು ಚಿಂತಿಸುವಂಥದ್ದು. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ನಿಮಗೆ ಸಂತುಷ್ಟತೆ ಅನ್ನುವಂಥದ್ದು ಸಿಕ್ಕಲ್ಲ, ತೃಪ್ತಿ ಅನ್ನುವಂಥದ್ದು ಸಿಕ್ಕಲ್ಲ. ಅದು ಅಪೂರ್ಣವಾಗಿ ಅರ್ಧಂಬರ್ಧ ಬರುವಂಥದ್ದು ಇರುತ್ತೆ. ಹಾಗೆ ಈ ದಿನದಲ್ಲಿ ಕಚೇರಿಯ ಕೆಲಸಗಳಲ್ಲೂ ಕೂಡ ನಿಮ್ಮ ಮಧ್ಯೆ ಅನಗತ್ಯರ ಪ್ರವೇಶ ಉಂಟಾಗುವಂಥದ್ದು, ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಈ ದಿನ ಮನಸ್ಸು ಕೆಟ್ಟು ಹೋಗುತ್ತೆ ನಿಮಗೆ. ಇನ್ನು ಈ ದಿನ ಈ ಪ್ರವೇಶ ಅಥವಾ ಈ ಪ್ರಯತ್ನ ಏನಿದೆ ಇದರಿಂದ ಬಹಳ ಬೇಗ ಕೋಪ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವಂಥದ್ದು ಉತ್ತಮ. ಆ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡಬೇಕು. ವಿದ್ಯಾರ್ಥಿಗಳ ಉತ್ಸಾಹ ಈ ದಿನ ಅಷ್ಟೊಂದು ಇರಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಕೆಟ್ಟದ ಪರಿಸ್ಥಿತಿಗಳಾಗಲಿ, ಕೆಟ್ಟ ಅನುಭವಗಳಾಗಲಿ ಹೆಚ್ಚು ಆಗುವಂಥದ್ದು ಇದೆ. ಇದು ಕೂಡ ಜೀವನ ಪಾಠ. ಆದರೆ ಅದರಿಂದ ಕಲಿಯಬೇಕಾಗಿರುವಂಥದ್ದು ಬಹಳಷ್ಟಿದೆ. ಸ್ವಲ್ಪ ಜಾಗ್ರತೆ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ. ಏನೋ ಕೆಲಸ ಮಾಡಲಿಕ್ಕೆ ಹೋಗ್ತೀರಿ, ಆದರೆ ಕೆಲಸದಿಂದ ನಿಮಗೆ
ಪೂರ್ಣವಾಗಿ ಧನಾತ್ಮಕವಾದಂತಹ ಫಲಿತಾಂಶಗಳು ಸಿಕ್ಕಲ್ಲ. ಫಲಿತಾಂಶ ಬರುತ್ತೆ, ಆದರೆ ಅದು ಬಂದದ್ದು ಗೊತ್ತಾಗಲ್ಲ, ಹೋದದ್ದು ಗೊತ್ತಾಗಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಇನ್ನು ನಿಮ್ಮ ತಾಯಿಯವರ ಬಗ್ಗೆ ಈ ದಿನದಲ್ಲಿ ಏನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹೋಗ್ತೀರಿ, ಆದರೆ ಅಲ್ಲಿ ಮೂರನೆಯವರಿಂದ ಸ್ವಲ್ಪ ಅಪಾರ್ಥಗಳು ಆಗುವಂಥದ್ದು ಇದೆ. ತಾಯಿ ಮಕ್ಕಳ ಮಧ್ಯೆ ಈ ದಿನ ಸ್ವಲ್ಪ ಮಟ್ಟಿನ ಬಿರುಕು ಕಾಣಿಸ್ಕೊಳ್ಳುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಬದುಕಿನಲ್ಲಿ ಆಗುವಂಥ ಬದಲಾವಣೆಗಳೇನಿದೆ ಇದನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾಗತ್ತೆ. ಅಂಥ ಒಂದು ಮನಸ್ಥಿತಿ ಬೇಕು. ಹಾಗೆ ಈ ದಿನದಲ್ಲಿ ಸಹೋದ್ಯೋಗಿಗಳಿಗೆ ಸಹಕರಿಸುವಂಥ ಮನಸ್ಸಾಗ್ಬೋದು, ಆದರೆ ಆ ಸಹಾಯ ಅನ್ನುವಂಥದ್ದು ಪಡ್ಕೊಂಡವರ ಒಂದು ಮಾನಸಿಕ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ಬಂಧುಗಳ ಜೊತೆಯಲ್ಲಿ ಅನಗತ್ಯ ವಾಗ್ವಾದಗಳು ಆಗುವಂಥದ್ದು ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಯಾವುದು ಬೇಡ ಅಂತ ಅನಿಸುತ್ತೋ ಮನಸ್ಸಿಗೆ ಆ ಕೆಲಸವನ್ನು ಮಾಡಬೇಡಿ. ಹಾಗೆ ಆಹಾರ ವಿಹಾರಾದಿಗಳಲ್ಲೂ ಕೂಡ ಸ್ವಲ್ಪ ಜಾಗೃತೆಯಾಗಿ ಇರಿ. ಇನ್ನು ಹೊಸ ಅವಕಾಶಗಳು ಬಂದಾಗ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಸೂಕ್ತವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಈ ದಿನದ ಸೋಮಾರಿತನ ನಿಮಗೆ ಯಾವುದೇ ರೀತಿಯಲ್ಲಿ ಮುನ್ನಡೆಗೆ ಸ್ವಲ್ಪ ಅಡೆತಡೆ ಉಂಟು ಮಾಡುವಂಥದ್ದಿದೆ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನವಗ್ರಹಗಳನ್ನು ದರ್ಶನ ಮಾಡಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುದರ್ಶನ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿಯವರಿಗೆ ಈ ದಿನ ಹೊಸ ಅವಕಾಶಗಳು ಸಿಕ್ಕುವಂಥ ದಿನ. ನೋಡಿ, ಬಹಳ ದಿನದಿಂದ ನೀವು ಕಾಯ್ತಾ ಇದ್ದಂಥ ವಿಚಾರ ಈ ದಿನ ನಿಮ್ಮ ಕಣ್ಣೆದುರಿಗೆ ಬರುತ್ತೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಹ ಒಂದು ಪರಿಸ್ಥಿತಿ ನಿಮಗಿರುತ್ತೆ. ಇದರಿಂದ ಈ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ತೀರಿ. ನಿಮ್ಮಲ್ಲಿರುವಂಥ ಪ್ರಭಾವವನ್ನು, ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ತೀರಿ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತೆ. ಕೀರ್ತಿ ಸಂಪಾದನೆ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಏನನ್ನು ಹೇಳಬೇಕು ಅಂತಿದ್ದೀರಿ, ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಇದ್ದೀರಿ, ಅದನ್ನು ನೇರವಾಗಿ ಹೇಳುವಂಥ ಧೈರ್ಯ ನಿಮಗೆ ಇರುತ್ತೆ. ಆತ್ಮವಿಶ್ವಾಸ ಚೆನ್ನಾಗಿರೋದ್ರಿಂದಲೇ ಕೆಲಸಗಳನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಉತ್ಸಾಹದಲ್ಲಿರ್ತೀರಿ. ಇನ್ನು ಈ ದಿನ ಕಚೇರಿಯ ಕೆಲಸಗಳಾಗಲಿ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಾಗಲಿ ಬಹಳ ಚೆನ್ನಾಗಿ ನಡೆಯುತ್ತೆ. ವೇಗ ಇದೆ, ಜವಾಬ್ದಾರಿ ಇದೆ, ಇನ್ವಾಲ್ವ್ಮೆಂಟ್ ಇದೆ, ಕನ್ಸಿಸ್ಟೆನ್ಸಿ ಇದೆ. ಎಲ್ಲವೂ ಕೂಡಿ ಬಂದಾಗ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮನೆಯವರು ಕೂಡ ನಿಮ್ಮ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾರೆ. ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಮುಂದಿನ ಬದುಕಿನ ಬಗ್ಗೆ, ಹಾಗೆ ನಿಮ್ಮ ಎಲ್ಲ ವೈಯಕ್ತಿಕ ವಿಚಾರಗಳ ಬಗ್ಗೆ ಕೂಡ ಅವರು ಗಮನ ಹರಿಸ್ತಾರೆ. ಹಾಗಾಗಿನೇ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ತೃಪ್ತಿ ಇರುತ್ತೆ, ಭದ್ರತೆ ಇರುತ್ತೆ ಈ ದಿನ. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವಂಥವ್ರಿಗಾಗಲಿ, ಕಲಾವಿದರಿಗಾಗಲಿ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಅನ್ನುವಂಥದ್ದು ಸಿಕ್ಕತ್ತೆ. ಅದನ್ನು ನೀವು ಈ ದಿನ ಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.